ಒಂದೊಂದು ಪೇಪರನ್ನು ಕೊಡ್ತಾರೆ. ಆ ಪೇಪರನ್ನು ತಗೊಂಡು ಇವತ್ತಿನ ಬೆಳಗಿನಿಂದ ನಿನ್ನೆಯಿಂದ ಇವತ್ತು ರಾತ್ರಿ ಮುಗಿಯುವಲ್ಲಿಯವರೆಗಿನ ಸಂಪೂರ್ಣ ವರದಿ ಹೇಗಿರಬೇಕು ಅಂತೇಳಿದರೆ ಚಂದನ ಟಿ ವಿಯ ವರದಿಯಾಗಿ ಇರಬೇಕು. ಧರ್ಮದ ಮಣ್ಣು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದೇಶದ ಎಲ್ಲೆಡೆಯಿಂದ ಭಕ್ತವೃಂದ ಇಲ್ಲಿಗೆ ಭಕ್ತಿಯಿಂದ ಆಗಮಿಸಿ ಮಂಜುನಾಥ ಸ್ವಾಮಿಯ ಅನುಗ್ರಹ ಪಡೆದು ಕೃತಾರ್ಥರಾಗುವ ಪಾವನ ಕ್ಷೇತ್ರ
ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ 10 ಹಲವು ವಿಶಿಷ್ಟ ಯೋಜನೆಗಳನ್ನು ಹಮ್ಮಿಕೊಂಡು ಜನರ ಬದುಕನ್ನು ಹಸನಾಗಿಸಿದಿ ತನ್ನದೇ ಆದ ಕೊಡುಗೆ ನೀಡಿದ ಪರಮಪೂಜ್ಯ ಕಾವಂದರ ಧರ್ಮಪೀಠದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಂದು 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟ. ಈ ಕಮ್ಮಟದಲ್ಲಿ ಇದೀಗಾಗಲೇ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರು ಶ್ರೀ ಜೈನಮಠ ಮೂಡಬಿದ್ರೆ ಇವರನ್ನು ಅತ್ಯಂತ ಭಕ್ತಿಯಿಂದ ತನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಪರಮಪೂಜ್ಯ ಕಾವಂದರು ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರಮಪೂಜ್ಯ ಕಾವಂದರನ್ನು ಅತ್ಯಂತ ಭಕ್ತಿಯಿಂದ ವೇದಿಕೆಗೆ ಸ್ವಾಗತಿಸುತ್ತಾ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಡಾಕ್ಟರ್ ಹೇಮಾವತಿ ಅಮ್ಮನವರು ಉಪಾಧ್ಯಕ್ಷರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇವರನ್ನು ಕೂಡ ಅತ್ಯಂತ ಭಕ್ತಿಯಿಂದ ವೇದಿಕೆಗೆ ಸ್ವಾಗತಿಸುತ್ತಾ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಉಪಾಧ್ಯಕ್ಷರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಶ್ರೀಮತಿ ಸುಪ್ರೀತಾ ಹರ್ಷೇಂದ್ರ ಕುಮಾರ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಅಮ್ಮನವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿಕೊಂಡು ಈ ಕಾರ್ಯಕ್ರಮದ ಶ್ರೀ ಚಂದ್ರಶೇಖರ ಸಾಲ್ಯನ್ ಅಧ್ಯಕ್ಷರು ಭಜನಾ ಪರಿಷತ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಾ ಶ್ರೀ ರಾಜೇಂದ್ರ ಕುಮಾರ್ ಮೊದಲ ಅಂಗವಾಗಿ ಮಂಜುನಾಥ ಸ್ವಾಮಿಯನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಅಣ್ಣಪ್ಪ ಸ್ವಾಮಿಗೆ ಧರ್ಮದೇವತೆಗಳಿಗೆ ವಂದಿಸಿಕೊಂಡು ಕಾರ್ಯಕ್ರಮದ ಮೊದಲಾಗಿ ಪ್ರಾರ್ಥನೆ ಕುಮಾರಿ ಸುಪ್ರೀತ ಮತ್ತು ಮಾಸ್ಟರ್ ಶ್ರೀ ವರ್ಚಸ್ ಧರ್ಮಸ್ಥಳ. ಶರಣು 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 ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂಢನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂಢನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂಢನೆ ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಜನರಿಗೆ ಮಿತ್ರನೆ ಶರಣು 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 ಏಕದಂತನೆ ಲೋಕಖ್ಯಾತನೆ ಏಕವಾಕ್ಯ ಪ್ರವೀಣನೆ ಏಕದಂತನೆ ಲೋಕಖ್ಯಾತನೆ ಏಕವಾಕ್ಯ ಪ್ರವೀಣನೆ ಏಕವಿಂಶತಿ ಪತ್ರ ಪೂಜಿತಾನೇಕ ವಿಘ್ನ ವಿನಾಯಕ ಶರಣು 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 ವಕ್ರತುಂಡನೆ ಮಹಾಕಾಯನೆ ಅರ್ಕಕೋಟಿ ಪ್ರದೀಪನೆ ವಕ್ರತುಂಡನೆ ಮಹಾಕಾಯನೆ ಅರ್ಕಕೋಟಿ ಪ್ರದೀಪನೆ ಚಕ್ರಧರ ಹರ ಬ್ರಹ್ಮ ಪೂಜಿತ ರಂಗವಸ್ತ್ರಧಾರನೆ ಶರಣು 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 ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ
ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ಶರಣು 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 ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ಶರಣು 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 ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂಢನೆ ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಜನರಿಗೆ ಮಿತ್ರನೆ ಶರಣು 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 ನೃತ್ಯ ತೂರ್ಪಕದ ಮೂಲಕವಾಗಿ ಪ್ರಾರ್ಥನೆ ವಿದುಷಿ ಶ್ರೀಮತಿ ಚೈತ್ರ ಧರ್ಮಸ್ಥಳ ಮತ್ತು ತಂಡದವರಿಂದ. ಕೃಷ್ಣನ ಕೊಳಲಿನ ಕರೆ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ತ್ವರೆ 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 ಕೃಷ್ಣನ ಕೊಳಲಿನ ಕರೆ
ಕೊಳಲಿನ ನಾದವ ಕೇಳಲು ನಿಮ್ಮ ಭಕ್ತಿಯ ನಾಟ್ಯವ ನೋಡಲು ವಿದುಷಿ ಶ್ರೀಮತಿ ಚೈತ್ರ ಧರ್ಮಸ್ಥಳ ಮತ್ತು ತಂಡದವರಿಗೆ ಒಮ್ಮೆ ಜೋರಾದ ಕೈಚಪ್ಪಾಳೆಯ ಮೂಲಕ ಗೌರವವನ್ನು ಸಲ್ಲಿಸ ಸ್ವಾಮೀಜಿಗಳನ್ನು ಪೂಜ್ಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ರಾಜ್ಯ ಸಂಚಾಲಕರು ಭಜನಾ ಪರಿಷತ್ ಧರ್ಮಸ್ಥಳ ಆದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಹಾಗೆ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳಿಗೆ ಎಲ್ಲ ಅಧಿದೇವತೆಗಳಿಗೆ ವಂದಿಸಿಕೊಂಡು 26ನೇ ವರ್ಷದ ಭಜನಾ ಕಮ್ಮಟದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಪೂಜನೀಯ ಕಾವಂದರಿಗೆ, ವೇದಿಕೆಯಲ್ಲಿರುವಂತಹ ಎಲ್ಲ ಸ್ವಾಮೀಜಿಗಳಿಗೆ ಮತ್ತು ಶ್ರೀ ಅಮ್ಮನವರಿಗೆ, ಗೌರವಿತ ಹರ್ಷಣ್ಣವರಿಗೆ ಹಾಗೆ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ರವರಿಗೆ ಎಲ್ಲರಿಗೂ ಕೂಡ ವಂದಿಸಿಕೊಂಡು ಪರಿಶುದ್ಧ ಮನಸ್ಸಿನಿಂದ ಭಗವಂತನ ನಾಮಸ್ಮರಣೆ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗ್ತದೆ. ಪರಮಾತ್ಮನನ್ನು ಲಯಬದ್ಧವಾಗಿ ಕೊಂಡಾಡಿ ಕೃತಜ್ಞತೆ ವ್ಯಕ್ತಪಡಿಸುವುದೇ ಭಜನೆಯ ಉದ್ದೇಶ. ದೇಹಕ್ಕೆ ಭೋಜನ ಹೇಗೆ ಅಗತ್ಯವೋ ಹಾಗೆ ಆತ್ಮಕ್ಕೆ ಭಜನೆ ಅಗತ್ಯ. ಕಳೆದ 3 ದಶಕಗಳಿಂದ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಭಜನಾ ಕಮ್ಮಟ ಭಜನಾ ಕ್ಷೇತ್ರಕ್ಕೆ ಆನೆ ಬಲವನ್ನು ನೀಡಿದೆ. ಕಳೆದ 25 ವರ್ಷಗಳಲ್ಲಿ ಗ್ರಾಮೀಣ ಭಾಗದ ನಾಯಕತ್ವವನ್ನು ಹಾಗೆ ಭಜನಾ ಮಂಡಳಿಗಳ ಬಲವರ್ಧನೆ, ಭಜನೆಯಲ್ಲಿ ಏಕತೆ, ತಾಳ, ಲಯಗಳ ಪರಿಕಲ್ಪನೆ, ದಾಸ ಸಾಹಿತ್ಯಗಳನ್ನು ಹೆಚ್ಚು ಪ್ರಸ್ತುತಪಡಿಸುವಂತಹ ಕೆಲಸ ಭಜನಾ ಕಮ್ಮಟದ ಮೂಲಕ ಮಾಡಲಾಗಿದೆ. ಇದುವರೆಗೆ 25 ಕಮ್ಮಟಗಳಿಂದ 2725 ಮಂಡಳಿಯ 5450 ಮಂದಿಗೆ ತರಬೇತಿಯನ್ನು ನೀಡಲಾಗಿದೆ. ರಾಜ್ಯಾದ್ಯಂತ 5000 ಭಜನಾ ಮಂಡಳಿಗಳಿದ್ದು ಇವತ್ತು ಪ್ರೇರಕ ಒಂದು ಶಕ್ತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿಂತಿದೆ. ಇದುವರೆಗೆ 25 ಕಮ್ಮಟಗಳಿಂದ ಸುಮಾರು 200 ಹಾಡುಗಳನ್ನು ಕಲಿಸಿಕೊಡಲಾಗಿದೆ. ಹಾಗೆ 1500 ಮಂದಿಗೆ ಕುಣಿತ ಭಜನೆಯನ್ನು ಹೇಳಿಕೊಡಲಾಗಿದೆ. ಕಳೆದ 5 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನಿಂದ 19 ತಾಲೂಕಿನ ಪರಿಷತ್ತುಗಳ ಮೂಲಕ 1750 ಭಜನಾ ಮಂಡಳಿಗಳು ಕ್ರಿಯಾಶೀಲವಾಗಿದ್ದು ಇವತ್ತು ಇದರ ಮೇಲ್ವಿಚಾರಣೆಗೆ ಶ್ರೀ ಕ್ಷೇತ್ರದಿಂದ ಸಮನ್ವಯ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇವತ್ತಿನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕೆ ಬಂದಿರುವವರು ವಿಶೇಷವಾಗಿ ಮೂಡಬಿದ್ರೆ ಅಂದರೆ ಅದು ಜೈನ ಕಾಶಿ, ಅಲ್ಲಿಯ ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಸ್ವಾಮೀಜಿಗಳು. ಇವರು ವಾಸ್ತುವಿಜ್ಞಾನದಲ್ಲಿ PhD ಪದವಿಯನ್ನು ಮಾಡಿರುತ್ತಾರೆ. ಹಾಗೆ ಅರ್ಥಶಾಸ್ತ್ರದಲ್ಲಿ MA ಹಾಗೂ ಡಿಪ್ಲೊಮಾ ಇನ್ ಸಿವಿಲ್ ಇದರಲ್ಲಿ ಅವರು ವ್ಯಾಸಂಗವನ್ನು ಮಾಡಿದ್ದು, ಗಂಗಾ ಹೊಯ್ಸಳ ರಾಜರ ಒಂದು ಗುರು ಪರಂಪರೆಯನ್ನು ಇರುವಂತಹ ಒಂದು ಪೀಠ ಮೂಡಬಿದ್ರೆಯ ಸ್ವಾಮೀಜಿಗಳು. ಹಾಗೆ ಚಂದ್ರಗುಪ್ತ ಮೌರ್ಯರ ಗುರು ಪರಂಪರೆಯ ಪೀಠ ಇದಾಗಿದ್ದು ಇಂದಿನ ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಸ್ವಾಮೀಜಿಗಳಿಗೆ ನಾನು ಎಲ್ಲ ಶಿಬಿರಾರ್ಥಿಗಳು ಮತ್ತು ಕ್ಷೇತ್ರದ ಎಲ್ಲ ಭಕ್ತರ ಪರವಾಗಿ ಆದರದ ಗೌರವದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮಗೆಲ್ಲರಿಗೂ ಕೂಡ ಪ್ರೇರಕ ಶಕ್ತಿ, ಅಪ್ರತಿಮ ಧರ್ಮ ಸೇವಕ, ಬದಲಾವಣೆಯ ಹರಿಕಾರ, ಯೋಜನೆಯ ಪ್ರವರ್ತಕರು, ಕ್ಷೇತ್ರದ ಚತುರ್ದಾನ ಪರಂಪರೆಗಳನ್ನು ವಿಶ್ವಕ್ಕೆ ಪರಿಚಯಿಸಿದವರು, ಜನತಾ ಸೇವೆ ಜನಾರ್ದನ ಸೇವೆ ಎಂಬ ಮಾತನ್ನು ಪ್ರಯೋಗಿಸಿದವರು ಮತ್ತು ಪರಮಪೂಜ್ಯ ಪದ್ಮವಿಭೂಷಣ ಕಾವಂದ್ರವರು ಈ ದಿನದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮಾತನಾಡುವ ಮಂಜುನಾಥ ಪರಮಪೂಜ್ಯ ಕಾವಂದರಿಗೆ ನಾನು ಗೌರವದ ಅಭಿಮಾನದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡವರು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಂಘಟಿಸುವ ಸ್ವತಃ ಭಜಕರಾಗಿರುವ ಹಿಂದಿನ ಎಲ್ಲ ಭಜನಾ ಕಮ್ಮಟಗಳಲ್ಲಿ ಉಪಸ್ಥಿತರಿದ್ದು ಪ್ರೇರಣೆ ನೀಡುವವರು ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ, ಶ್ರೀಧಾಮ ಮಾಣಿಲ ಇವರಿಗೆ ಗೌರವದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಭಜನಾ ಕಮ್ಮಟದ ಎಲ್ಲ ಸಂದರ್ಭದಲ್ಲಿ ಕೂಡ ನಮಗೆ ಮಾರ್ಗದರ್ಶನ ನೀಡುವವರು, ಭಜನಾ ಪರಿಷತ್ತಿಗೂ ಸಾಕಷ್ಟು ಮಾರ್ಗದರ್ಶನ ನೀಡಿ ಅದರ ಒಂದು ಅಭಿವೃದ್ಧಿಗಾಗಿ ಶ್ರಮಿಸುವವರು. ಇಂದಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರುವವರು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರು. ಇವರು ವಾತ್ಸಲ್ಯ ಕಾರ್ಯಕ್ರಮದ ಮೂಲಕ ಆಸರೆಯಾದವರು, ಸಿರಿ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಗ್ರಾಮೀಣ ಭಾಗದವರಿಗೆ ಆಧಾರವಾಗಿರುವವರು, ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಉಪಾಧ್ಯಕ್ಷರೂ ಹೌದು, ಪ್ರೇರಕರೂ ಆಗಿರುವಂತಹ, ಕಮ್ಮಟದ ಎಲ್ಲ ಸಂದರ್ಭದಲ್ಲಿ ನಮಗೆ ಪ್ರೇರಣೆ ಕೊಡುವಂತಹ ನಮ್ಮೆಲ್ಲರ ಪಾಲಿಗೆ ಮಾತೃಸ್ವರೂಪಿಯಾದಂತಹ ಮಾತೃಶ್ರೀ ಹೇಮಾವತಿ ಹೆಗಡೆಯವರಿಗೆ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಇಂದಿನ ಸಮಾರಂಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾದರಿ ದೇವಸ್ಥಾನವಾಗಿ ರೂಪುಗೊಳ್ಳುವಲ್ಲಿ ಪೂಜ್ಯ ಕಾವಂದರಿಗೆ ನೆರಳಾಗಿರುವವರು ನಮ್ಮೆಲ್ಲರ ಮಾರ್ಗದರ್ಶಕರು, ದಕ್ಷ ಆಡಳಿತಗಾರರು, ನಮಗೆಲ್ಲರಿಗೂ ಕೂಡ ಪ್ರೇರಣೆ ಕೊಡುವಂತಹ ಭಜನಾ ಕಮ್ಮಟದ ಯಶಸ್ಸಿಗಾಗಿ ಪ್ರತಿ ಸಂದರ್ಭದಲ್ಲಿ ಕೂಡ ಸಲಹೆ ಸೂಚನೆ ಕೊಟ್ಟು ನಮ್ಮನ್ನು ಆಶೀರ್ವದಿಸುವವರು ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರಿಗೆ ನಾನು ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಎಲ್ಲ ಸಂದರ್ಭದಲ್ಲಿ ನಮಗೆ ಪ್ರೇರಣೆ ಕೊಡುವವರು. ಭಜನಾ ಕಮ್ಮಟಕ್ಕೂ ಕೂಡ ಸಾಕಷ್ಟು ಸಲಹೆ ಸೂಚನೆಗಳನ್ನು ಯಶಸ್ವಿಗಾಗಿ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಗೌರವದ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಈ ಭಜನಾ ಕಮ್ಮಟದ ಯಶಸ್ಸಿಗೆ ನಮಗೆ ಕೈ ಜೋಡಿಸಿದವರು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಚಂದ್ರಶೇಖರ ಸಾಲ್ಯಾಂಡ್ರು. ಅವರಿಗೂ ನಾನು ಗೌರವದ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾದಂಥ ಶ್ರೀಯುತ ರಾಜೇಂದ್ರ ಕುಮಾರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇವತ್ತು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ, ದೇಶಕ್ಕೆ ಮಾದರಿಯಾದಂತಹ ಗ್ರಾಮಾಭಿವೃದ್ಧಿ ಯೋಜನೆ, ಇದರ CEO ಅವರು ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡ ನಮ್ಮ ಈ ಕಮ್ಮಟದ ಯಶಸ್ಸಿಗಾಗಿ ನಮಗೆ ಕೈ ಜೋಡಿಸಿದವರು. ಅವರನ್ನು ನೆನಪಿಸಿಕೊಂಡು ಅವರಿಗೂ ಆದರದ ಸ್ವಾಗತ. ಹಾಗೆ ಕ್ಷೇತ್ರದ ಎಲ್ಲ ವಿಭಾಗದ ಮುಖ್ಯಸ್ಥರು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದ್ದಾರೆ. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳ ಪ್ರಚಾರ ಮಾಡುವಲ್ಲಿ ಮತ್ತು ವಿಶ್ವದ ಉದ್ದಗಲಕ್ಕೂ ಕೂಡ ಅದು ಪ್ರಚಾರ ಆಗುವಲ್ಲಿ ಕ್ಷೇತ್ರದ ಒಂದಿಗೆ ಕೈ ಜೋಡಿಸಿದವರು ನಮ್ಮ ಎಲ್ಲ ಪತ್ರಿಕಾ ಮಿತ್ರರು, ದೃಶ್ಯ ಮಾಧ್ಯಮದ ಮಿತ್ರರು, ಎಲ್ಲರಿಗೂ ಕೂಡ ಅವರಿಗೆ ನಾನು ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕಮ್ಮಟದ ಕಾರ್ಯದರ್ಶಿಗಳಾದಂತಹ ವೀರಣ್ಣ ಅವರು, ಹಾಗೆ ಕೋಶಾಧಿಕಾರಿಗಳಾದಂತಹ ಧನ್ಯಕುಮಾರ್ ಅವರು, ಹಾಗೆ ನಮ್ಮ ಸೀತಾರಾಮ್ ತೋಲ್ಪಡಿತಾಯರು, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಶ್ರೀಯುತ ಧನ್ಯಕುಮಾರ್ ಅವರು, ಹಾಗೆ ನ್ಯಾಚುರೋಪತಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರಶಾಂತ್ ಶೆಟ್ಟಿ ಅವರು, ಎಲ್ಲ ತಾಲೂಕುಗಳ ಭಜನಾ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆ ನಮ್ಮ ಎಲ್ಲ 169 ಜನ ಶಿಬಿರಾರ್ಥಿಗಳು, ಪ್ರತ್ಯಕ್ಷ ಪರೋಕ್ಷ ಕ್ಷೇತ್ರದ ಎಲ್ಲ ಕೊಂಡು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರಿಗೆ ಮಹಾವೀರ ಅಜ್ರಿಯವರು ಫಲತಾಂಬೂಲವನ್ನು ನೀಡಿ, ಮೋಹನ ಶೆಟ್ಟಿಯವರು ಹಾರವನ್ನು ಹಾಕಿ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದಾರೆ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರನ್ನು ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಪರಮ ಪೂಜ್ಯ ಕಾವಂದರನ್ನು ರಾಜೇಂದ್ರ ಕುಮಾರ್ ಉಪಾಧ್ಯಕ್ಷರು ಭಜನಾ ಪರಿಷತ್ ಇವರು ಫಲತಾಂಬೂಲವನ್ನು ನೀಡಿ, ರಾಘವೇಂದ್ರ ಸಮನ್ವಯಾಧಿಕಾರಿ ಭಜನಾ ಪರಿಷತ್ ಇವರು ಹಾರವನ್ನು ಹಾಕಿ ಅತ್ಯಂತ ಭಕ್ತಿಯಿಂದ ಪಾದಚರಣಕ್ಕೆ ವಂದಿಸಿಕೊಂಡು ಸ್ವಾಗತಿಸುತ್ತಿದ್ದೇವೆ. ಮೋಹನ್ಜಿ ಶ್ರೀಧಾಮ ಮಾಣಿಲ ಇವರಿಗೆ ಶ್ರೀ ಧನ್ಯಕುಮಾರ್ ಇವರು ಫಲತಾಂಬೂಲವನ್ನು ನೀಡಿ, ಸತೀಶ್ ಪೈ ಅವರು ಹಾರವನ್ನು ಹಾಕಿ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರನ್ನು ಶ್ರೀಮತಿ ಶ್ರೀಜಾ ಎ ಇವರು ಫಲತಾಂಬೂಲವನ್ನು ನೀಡಿ, ಶ್ರೀಮತಿ ಪೂರ್ಣಿಮಾ ಜೋಶಿ ಅವರು ಹಾರವನ್ನು ಹಾಕಿ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರನ್ನು ಶ್ರೀ ದಿವಾಕರ್ ರಾವ್ ಇವರು ಹಾರವನ್ನು ಹಾಕಿ ಫಲತಾಂಬೂಲವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಇವರನ್ನು ಶ್ರೀಮತಿ ಕುಸುಮ ಯುವತಿ ಮಂಡಲದ ಸದಸ್ಯರು ಹಾರವನ್ನು ಹಾಕಿ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಭಜನಾ ಪರಿಷತ್ ಇವರನ್ನು ಪದ್ಮರಾಜ ಜೈನ್ ಇವರು ಹೂಗುಚ್ಛವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ರಾಜೇಂದ್ರ ಕುಮಾರ್ ಉಪಾಧ್ಯಕ್ಷರು ಭಜನಾ ಪರಿಷತ್ ಇವರನ್ನು ರತ್ನವರ್ಮ ಜೈನ್ ಇವರು ಹೂಗುಚ್ಛವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಮಾಡಲಿದ್ದಾರೆ ಶ್ರೀಯುತ ವೀರು ಶೆಟ್ಟಿ, ಕಾರ್ಯದರ್ಶಿಗಳು ಭಜನಾ ಕಮ್ಮಟ.
ಸ್ವಾಮೀಜಿಗಳಿಗೆ, ಪೂಜ್ಯ ಕಾವಂದರಿಗೆ, ಅಮ್ಮನವರಿಗೆ, ಹರ್ಷಣ್ಣನವರಿಗೆ, ಸುಬ್ರಹ್ಮಣ್ಯವರಿಗೆ ಎಲ್ಲರಿಗೂ ವಂದಿಸುತ್ತಾ, ಸನಾತನ ಸಂಸ್ಕಾರದ ಉಳಿಯುವಿಕೆಯಲ್ಲಿ ಭಜನೆಯ ಪಾತ್ರ ಮಹತ್ತರವಾದದ್ದು. ಭಜನೆ ಕೇವಲ ನಮ್ಮನ್ನು ಮಾತ್ರವಲ್ಲ, ನಮ್ಮ ಮನೆಯನ್ನು ಶುದ್ಧೀಕರಿಸುತ್ತದೆ. ಸಾಮಾನ್ಯವಾಗಿ ಪ್ರತಿಯೊಂದು ಊರಿನಲ್ಲಿ ಭಜನಾ ಮಂಡಳಿಗಳು ಇರುತ್ತವೆ. ಇಂತಹ ಭಜನಾ ಮಂಡಳಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕಳೆದ 25 ವರ್ಷಗಳಿಂದ ಮಾರ್ಗದರ್ಶನವನ್ನು ನೀಡುತ್ತಿದೆ. ಇಂತಹ ಭಜನಾ ಮಂಡಳಿಗಳು ಇಡೀ ಊರಿನ ಏಕತೆಗೆ ಹಾಗೂ ಸಾತ್ವಿಕ ಶಕ್ತಿಯ ಜಾಗೃತಿಗೆ ಕಾರಣವಾಗಿದೆ. ಇಡೀ ಊರಿನಲ್ಲಿ ಹಾಗೂ ಮನೆಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸವನ್ನು ಭಜನೆ ಮಾಡುತ್ತದೆ. ಇದುವರೆಗೆ 25 ಕಮ್ಮಟಗಳಲ್ಲಿ 2725 ಮಂಡಳಿಯ 5450 ಮಂದಿಗೆ ತರಬೇತಿ ನೀಡಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ವ್ಯಾಪ್ತಿಯಲ್ಲಿ 1750 ಭಜನಾ ಮಂಡಳಿಗಳಿದ್ದು 35,500 ಭಜಕರಿದ್ದಾರೆ. ರಾಜ್ಯಾದ್ಯಂತ 5,000 ಭಜನಾ ಮಂಡಳಿಗಳಿದ್ದು 1 ಲಕ್ಷಕ್ಕೂ ಅಧಿಕ ಮಂದಿ ಭಜನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಸ್ವತಃ ಭಜಕರಾಗಿ ಹೆಚ್ಚು ಇಷ್ಟಪಡುವ ಕ್ಷೇತ್ರ ಭಜನಾ ಕ್ಷೇತ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 350 ಮಂಡಳಿಗಳ ರಚನೆ, ಮೂಲಸೌಕರ್ಯಕ್ಕೆ ರು 2 ಕೋಟಿಯ ಅನುದಾನ ಪ್ರಸಾದ ರೂಪವಾಗಿ ನೀಡಲಾಗಿದೆ. ಭಜನಾ ಕಮ್ಮಟಕ್ಕೆ ಸಾಹಿತ್ಯಗಳ ಆಯ್ಕೆ, ಸಂಪನ್ಮೂಲ ವ್ಯಕ್ತಿಗಳ ಆಯ್ಕೆ, ಭಜನಾ ಕಿಟ್ನ ಸಾಮಗ್ರಿಗಳನ್ನು ಪೂಜ್ಯ ಹೆಗ್ಗಡೆಯವರು ಹಾಗೂ ಮಾತೃಶ್ರೀಯವರು ಹೇಮಾವತಿ ವಿ ಹೆಗ್ಗಡೆಯವರು ಸ್ವತಃ ಇದ್ದು ಆಯ್ಕೆ ಮಾಡುತ್ತಾರೆ. ನಿನ್ನೆ ಪೂಜ್ಯರು ಎಲ್ಲ ಶಿಬಿರಾರ್ಥಿಗಳಿಗೆ ಈ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. 26ನೇ ವರ್ಷದ ಭಜನಾ ಕಮ್ಮಟಕ್ಕೆ ಪೂರ್ವ ತಯಾರಿಯಾಗಿ 38 ಕಡೆ ಆಯ್ಕೆ ಸಭೆಗಳನ್ನು ಮಾಡಲಾಗಿದೆ. ಈ ತಯಾರಿ ಸಭೆಯಲ್ಲಿ ಭಜನಾ ಮಂಡಳಿಯ 1350 ಜನ ಭಜಕರು ಭಾಗವಹಿಸಿದ್ದಾರೆ. ಭಜನಾ ಕಮ್ಮಟಕ್ಕೆ ಪೂರ್ವಭಾವಿಯಾಗಿ 19 ತಾಲೂಕು ಭಜನಾ ಪರಿಷತ್ತಿನ ಸಭೆ ನಡೆಸಲಾಗಿದೆ. ಪ್ರಸ್ತುತ ಕಮ್ಮಟಕ್ಕೆ 11 ಜಿಲ್ಲೆಯ 34 ತಾಲೂಕಿನ 145 ಭಜನಾ ಮಂಡಳಿಯ ಅರ್ಜಿ ಬಂದಿರುತ್ತದೆ. ಈ ವರ್ಷದ ಕಮ್ಮಟಕ್ಕೆ 109 ಭಜನಾ ಮಂಡಳಿಯ 169 ಶಿಬಿರಾರ್ಥಿಗಳು ಬಂದಿರುತ್ತಾರೆ. ಇದರಲ್ಲಿ ಪುರುಷರು 96 ಹಾಗೂ ಮಹಿಳಾ ಶಿಬಿರಾರ್ಥಿಗಳು 73. 18ರಿಂದ 25 ವರ್ಷದ ಒಳಗಿನ 38 ಶಿಬಿರಾರ್ಥಿಗಳು, 25ರಿಂದ 35 ವರ್ಷದ ಒಳಗಿನ 39 ಶಿಬಿರಾರ್ಥಿಗಳು, 36ರಿಂದ 45 ವರ್ಷದ ಒಳಗಿನ 74 ಶಿಬಿರಾರ್ಥಿಗಳು, 45 ವರ್ಷ ಮೇಲ್ಪಟ್ಟು 18 ಶಿಬಿರಾರ್ಥಿಗಳು, ಪದವೀಧರರು 19, PUC ಆದವರು 35, SSLC ಹಾಗೂ ಅದರ ಕೆಳಗಿನ 115 ಶಿಬಿರಾರ್ಥಿಗಳು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಈ ವರ್ಷದ ಕಮ್ಮಟದಲ್ಲಿ ಶ್ರೀ ರಾಮಕೃಷ್ಣ ಕಾಟುಕಕ್ಕೆ, ಶ್ರೀಮತಿ ಉಷಾ ಹೆಬ್ಬಾರ್, ಶ್ರೀ ಉಪ್ಪುಂದ ರಾಜೇಶ್ ಪಡಿಯಾರ್, ಶ್ರೀಮತಿ ಅನುಸೂಯ ಪಾಠಕ್, ಶ್ರೀ KR ರಾಘವೇಂದ್ರ 24 ಹಾಡುಗಳನ್ನು, ಶ್ಲೋಕ ವಚನಗಳನ್ನು ಕಲಿಸಿಕೊಡಲಿದ್ದಾರೆ. ಪುರುಷ ಹಾಗೂ ಮಹಿಳಾ ಶಿಬಿರಾರ್ಥಿಗಳಿಗೆ ಕುಣಿತ ಭಜನೆ ತರಬೇತಿಯನ್ನು ಶ್ರೀ ಸಂದೇಶ್, ಶ್ರೀ ವಿನ್ಯಾಸ್ ಹಾಗೂ ಶ್ರೀಮತಿ ಚೈತ್ರಾ ಇವರು ಕಲಿಸಿಕೊಡಲಿದ್ದಾರೆ. ಹಿಮ್ಮೇಳದಲ್ಲಿ ಶ್ರೀ ಮಂಗಳದಾಸ್ ಗುಲ್ವಾಡಿ, ಶ್ರೀ ಎಂ ನಾಗೇಶ್ ಶೆಣೈ ಮತ್ತು ರವಿರಾಜ್ ಇವರು ಭಾಗವಹಿಸಲಿದ್ದಾರೆ. 30 ಕಡೆ ನಗರ ಸಂಕೀರ್ತನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೊನೆಯ ದಿನ ಭಜನೋತ್ಸವದಲ್ಲಿ ಸುಮಾರು 6,000ಕ್ಕಿಂತಲೂ ಅಧಿಕ ಮಂದಿ ಭಜಕರು ಭಾಗವಹಿಸುವ ನಿರೀಕ್ಷೆ ಇದೆ. ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಹಾಗೂ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಕಮ್ಮಟದ ಯಶಸ್ವಿಗೆ ಅಗತ್ಯ ಸಲಹೆ ಸೂಚನೆ ನೀಡಿ ಮಾರ್ಗದರ್ಶನ ನೀಡಿರುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿವರಿಂದ ಕ್ಷೇತ್ರದ ಎಲ್ಲ ವಿಭಾಗದ ಮುಖ್ಯಸ್ಥರು, ಊರವರು ಕಮ್ಮಟಕ್ಕೆ ಸಂಪೂರ್ಣ ಸಹಕಾರ ನೀಡಿರುತ್ತಾರೆ. ಶಿಬಿರಾರ್ಥಿಗಳ ಆರೋಗ್ಯ ತಪಾಸಣೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್ ಶ್ರೀ MD ಜನಾರ್ದನ್ ರವರು, ವೈದ್ಯಾಧಿಕಾರಿಗಳು ಹಾಗೂ ಅವರ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಸಹಕಾರವನ್ನು ನೀಡಲಿದ್ದಾರೆ. ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 26ನೇ ವರ್ಷದ ಭಜನಾ ತರಬೇತಿ ತಾಲೂಕು ಮಟ್ಟದಲ್ಲಿ ಶಿವಮೊಗ್ಗದಿಂದ 7, ತೀರ್ಥಹಳ್ಳಿಯಿಂದ 16, ಹೊಸನಗರದಿಂದ 25, ಎನ್ನಾರ್ಪುರದಿಂದ 2, ಬೆಂಗಳೂರಿಂದ 9, ರಾಯಬಾಗ್ 1, ಕುಕ್ಕನೂರು 2, ಮೂಡಲಗಿ 3, ಕನಕಪುರ 3, ನಂಜನಗೂಡು 4, ಗುಬ್ಬಿ 2, ಸಾಗರ 2, ಗೌರಿಬಿದನೂರು 2, ಸಕಲೇಶಪುರ 2, ಹಾಸನ 2, ರಾಮದುರ್ಗ 1, ಉತ್ತರ ಕನ್ನಡ 3, ಬೆಳ್ತಂಗಡಿ 15, ಕಡೂರು 2, ಅಜ್ಜಂಬು ಮಂಗಳೂರು 2, ಸುಳ್ಯ 6, ಮೂಡುಬಿದ್ರಿಯಿಂದ 3, ಪುತ್ತೂರಿಂದ 3, ಮಂಜೇಶ್ವರದಿಂದ 2, ಕಾಸರಗೋಡಿಂದ 2, ದಾವಣಗೆರೆಯಿಂದ 2,
ಕೃಷಿಯಿಂದ ಬಂದವರು 74 ಜನ, ಮೇಸ್ತ್ರಿ ಕೆಲಸ ಮಾಡುವವರು 3 ಜನ, ಡ್ರೈವರ್ಗಳು 2 ಜನ, ಕೂಲಿ ಕೆಲಸ ಮಾಡುವವರು 16 ಜನ, ಗಾರೆ ಕೆಲಸ ಮಾಡುವವರು 3 ಒಬ್ಬರು, ಆಶಾ ಕಾರ್ಯಕರ್ತೆ ಒಬ್ಬರು, ಸೇವಾ ಪ್ರತಿನಿಧಿ 2, ಮೆಕ್ಯಾನಿಕ್ 2, ಬ್ಯೂಟಿಷಿಯನ್ 2, ವ್ಯಾಪಾರದಲ್ಲಿ ತೊಡಗಿಕೊಂಡವರು 16, ಸ್ಪೋರ್ಟ್ಸ್ 4, ಪೇಂಟಿಂಗ್ 2, ಶಿಕ್ಷಕಿ 3, ಛಾಯಾಗ್ರಾಹಕರು 1. ಈ ಶಿಬಿರದಲ್ಲಿ ಸಂತೋಷದಿಂದ ಖುಷಿಯಾಗಿ ಭಾಗವಹಿಸಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ತಾವೇ ತೊಡಗಿಕೊಂಡು ಇಲ್ಲಿಂದ ಪೂರಾ ಪರಿವರ್ತನೆ ಭಜನಾ ಕಮ್ಮಟವನ್ನು ಇದೇ ರೀತಿ ನಡೆಸಲು ನಿಮಗೆ ಪೂಜ್ಯ ಹೆಗ್ಗಡೆಯವರು ಈ ಆಶೀರ್ವಾದ ಮಾಡುತ್ತಾರೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿಯಿಂದ ಬೇಡಿಕೊಳ್ಳುತ್ತೇನೆ. ಇದೀಗ ದೀಪ ಪ್ರಜ್ವಲಿಸುವ ಮೂಲಕವಾಗಿ ಭಜನಾ ಕಮ್ಮಟದ ಉದ್ಘಾಟನೆ ಪರಮ ಪೂಜ್ಯ ಜಗದ್ಗುರು ಸಂಚರಿಸಿ ತನ್ನ ಆಧ್ಯಾತ್ಮಿಕ ಉಪದೇಶಗಳ ಮೂಲಕ ಹಲವಾರು ಭಕ್ತರಿಗೆ ಸ್ಫೂರ್ತಿಯನ್ನು ನೀಡಿದಂತಹ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಹೊರಿಯ ಸ್ವಾಮೀಜಿಯವರು ಶ್ರೀ ಜೈನ ಮಠ ಮೂಡಬಿದ್ರೆ ಇವರಿಂದ ಇದೀಗ ಭಕ್ತಿಯ ಆಶೀರ್ವಾದ. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಇಲ್ಲಿಯ ಭೀಮಣ್ಣ ಹೆಗ್ಡೆ ದಂಪತಿಗಳಿಗೆ ಚಂದ್ರಪ್ರಭಾ ಸ್ವಾಮಿಯ ಸೇವೆಯಲ್ಲಿ ಉಳಿದು ಬಂದ ಮಂಜುನಾಥ ಹಾಗೂ ಧರ್ಮದೇವತೆಗಳ ಅತ್ಯಂತ ಪ್ರಾಚೀನ ಕ್ಷೇತ್ರ ಧರ್ಮಸ್ಥಳ. ಈ ಧರ್ಮಸ್ಥಳ ಕ್ಷೇತ್ರದ ಭಜನಾ ತರಬೇತಿ ಕಮ್ಮಟ ಈಗಾಗಲೇ ವೀರೂರವರು ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ನಮ್ಮ ಕನ್ನಡ ನಾಡಿನ ಭಕ್ತಿಯೋಗವನ್ನು ಮೆಚ್ಚಿದ ತರಬೇತಿಗಾಗಿ ಬಂದ ಕಾರ್ಯಾಗಾರದ ಎಲ್ಲ ಶಿಬಿರಾರ್ಥಿಗಳ ಒಂದು ಪಾಲಿಗೆ ಕಲ್ಪವೃಕ್ಷವಾದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗ್ಡೆ ದಂಪತಿಗಳೇ, ಮಾಣಿಲ ಸ್ವಾಮೀಜಿಯವರೇ, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ ಶ್ರೀಯುತ ಹರ್ಷೇಂದ್ರ ಕುಮಾರ್ರೇ, ಸುಪ್ರಿಯ ಹರ್ಷೇಂದ್ರ ಕುಮಾರ್ರೇ ಹಾಗೂ ಎಲ್ಲ ಭಗವದ್ಭಕ್ತರೇ, ಬಹಳ ಸಂತೋಷ ಆಗ್ತದೆ. ಬಿರ್ಮಣ್ಣ ಹೆಗ್ಡೆಯವರಿಂದ ಹಿಡಿದು ಪದ್ಮಯ್ಯ ಹೆಗ್ಡೆಯವರಿಂದ ಹಿಡಿದು ಗುಮ್ಮಣ್ಣ ಹೆಗ್ಡೆಯವರಿಂದ ಹಿಡಿದು ಚಂದಯ್ಯ ಹೆಗ್ಡೆಯವರು 4 ಜನ, ಮಂಜಯ್ಯ ಹೆಗ್ಡೆಯವರು, ಇದೀಗ 21ನೇ ಹೆಗ್ಗಡೆಯವರು ಶ್ರೀ ಡಿ ವೀರೇಂದ್ರ ಹೆಗ್ಡೆಯವರು. ಪ್ರಾಯಶಃ ಎಲ್ಲ ಹೆಗ್ಗಡೆಯವರು ಜಿಲ್ಲೆಯ ಒಳಗೆ ಮತ್ತು ಕಾರ್ಯವ್ಯಾಪ್ತಿಯಲ್ಲಿ ಮೈಸೂರಿನ ತನಕ ಯಕ್ಷಗಾನ ರಂಗದ ಮೂಲಕ ತಮ್ಮ ಖ್ಯಾತಿಯನ್ನು ಗಳಿಸಿದರೆ ಈ ನಾಡು ಮಾತ್ರ ಅಲ್ಲ, ಈ ದೇಶ ಮಾತ್ರ ಅಲ್ಲ, ಈ ಜಗತ್ತು ಕಂಡ ಅಪರೂಪದ ವೈವಿಧ್ಯಮಯ ಕಲೆ, ಸಂಸ್ಕೃತಿ, ಧರ್ಮಗಳನ್ನು ಸರ್ವಧರ್ಮ ಸಮನ್ವಯತೆಯನ್ನು ಸಾಧಿಸುವಂಥ ಒಬ್ಬ ಅಪರೂಪದ ವ್ಯಕ್ತಿ ಇದ್ದರೆ ಅದು ನಮ್ಮ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು ಅನ್ನೋದು ನಮಗೆ ಸಂತೋಷದ ವಿಚಾರ. ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಲೋಕ ಸಂಗ್ರಹ ಕಾರ್ಯ ಅಂತ. ಎಲ್ಲರನ್ನು ದುಷ್ಟ ಮಾರ್ಗದಿಂದ ಶಿಷ್ಟ ಮಾರ್ಗಕ್ಕೆ ಹಚ್ಚುವವನಿಗೆ ಲೋಕ ಸಂಗ್ರಹ ಕಾರ್ಯ ಮಾಡುವನು ಅಂತ ಹೇಳಿದರು ದ್ವಾಪರ ಯುಗದಲ್ಲಿ. ಅದೇ ಕಾರ್ಯವನ್ನು ಕಲಿಯುಗದಲ್ಲಿ ಧರ್ಮಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದುಶ್ಚಟಗಳಿರ್ಬೋದು ಅಥವಾ ಮನುಷ್ಯನ ಮೃಗೀಯ ಪ್ರವೃತ್ತಿ ಇರ್ಬೋದು, ಅದಕ್ಕೆ ಒಂದು ತರಬೇತಿಯನ್ನು ಕೊಟ್ಟು ಅವನನ್ನು ಮಾನವನನ್ನಾಗಿ ಮಾಡಿ ಅವನು ಮೋಕ್ಷವನ್ನು ಪಡಿಬೇಕು. ಅದಕ್ಕೆ ಅವನಲ್ಲಿ ಬೇಕಾದಂಥ ದೈವಿ ಸಂಪತ್ತು ಯಾವುದಿದೆಯೋ ಅದನ್ನು ಹುಡುಕಿ ನಮ್ಮ ತರಬೇತುದಾರರುಗಳಿಂದ ಅವರಿಗೆ ಒಂದು ವಿಶೇಷವಾದಂಥ ಅಪರೂಪದ ಈ ಕಾರ್ಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಪಟ್ಟಿಯನ್ನು ನಾವು ಮಾಡುವುದು ಅಗತ್ಯ ಇಲ್ಲ, ನಿಮಗೆಲ್ಲ ತಿಳಿದೇ ಇದೆ. ಧರ್ಮಸ್ಥಳದ ಕಾರ್ಯ
ಶಿಸ್ತುಬದ್ಧವಾಗಿ ನಡೀತದೆ. ಅತ್ಯಂತ ಎಲ್ಲರೂ ಕೂಡ ಅನುಸರಿಸುವ ಹಾಗೆ ಇಲ್ಲಿಯ ಕಾರ್ಯಗಳು ಇರ್ತವೆ. ನಾವು ನೀವು ಮೆಚ್ಚಿದ್ದಲ್ಲ, ಪ್ರಧಾನಮಂತ್ರಿಗಳೇ ಆ ಕಾರ್ಯವನ್ನು ಮೆಚ್ಚಿದ್ದಾರೆ. ಹಾಗಾಗಿ ನಾವು ಬಾಲ್ಯದಿಂದ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಹೇಳ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಪವಿತ್ರ ಅಂತ ಅರ್ಥ. ಹಾಗಾಗಿ ಇದನ್ನು ಮುಡಾಯಿ ಸ್ಥಳ ಅಥವಾ ಕುಡುಂಬ ಅಂತ ಹೇಳಿ ಭಾರಿ ಭಕ್ತಿಯಿಂದ ಶ್ರದ್ಧೆಯಿಂದ ಜನ ನಡೆದುಕೊಳ್ತಾ ಇದ್ರು. ಇದು ಒಂದು ಧರ್ಮದವರಿಗೆ ಸೀಮಿತ ಮಾಡಿಲ್ಲ ಧರ್ಮಾಧಿಕಾರಿಗಳು, ಎಲ್ಲ ಧರ್ಮದವರಿಗೂ ಇದು ಒಂದು ಆಧ್ಯಾತ್ಮ ಕ್ಷೇತ್ರವಾಗಿ ರೂಪಿಸಿದ್ದಾರೆ ಹಿಂದಿನವರು. ಅದನ್ನು 21ನೇ ಹೆಗ್ಡೆಯವರು ಮುಂದುವರಿಸಿದ್ದಾರೆ, ವಿಸ್ತಾರ ಮಾಡಿದ್ದಾರೆ. ಹಿಂದಿನವರು ಅವರವರ ಸೀಮಿತ ಬೀಡಿಗೆ, ಗ್ರಾಮಕ್ಕೆ, ರಾಜ್ಯಕ್ಕೆ ಸೀಮಿತ ಮಾಡಿದರೆ ಅದನ್ನು ದೇಶಕ್ಕೆ, ವಿಶ್ವಕ್ಕೆ ವಿಸ್ತರಿಸಿದ ಕೀರ್ತಿ ಹೆಗ್ಡೆಯವರಿಗೆ. ತೆಗಳುವವರು ಎಲ್ಲ ಕಡೆಯೂ ಇರ್ತಾರೆ, ಹೊಗಳುವವರು ಇರಬೇಕು. ಹಾಗೆ ಅದರ ಎರಡನ್ನೂ ಕೂಡ ಸ್ಥಿತಪ್ರಜ್ಞತೆಯಲ್ಲಿ ಸ್ವೀಕರಿಸುವವರೇ ಹೆಗ್ಗಡೆಯವರು. ಹಾಗಾಗಿ ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನ ಇದ್ದ ಹಾಗೆ ನಿಮ್ಮಲ್ಲಿ ಅನೇಕ ಜನ ತೆಗಳುವವರು ಇರ್ತಾರೆ, ಅನೇಕ ಜನ ಹೊಗಳುವವರು ಇರ್ತಾರೆ. ಯಾಕಂದರೆ ತೆಗಳುವವರು ಇದ್ದರೆ, ಕಳ್ಳರು ಇದ್ದರೆ ಮಾತ್ರ ಬಾಗಿಲಿರ್ತದೆ. ಇಲ್ಲದಿದ್ದರೆ ಈ ಮನೆಗಳಿಗೆಲ್ಲ ಒಂದು 30% ಹಣ ಹೋಗುವುದೇ ಕಿಟಕಿ ಬಾಗಿಲುಗಳಿಗೆ. ಇಲ್ಲದಿದ್ದರೆ ಎಲ್ಲ ಹಾಗೆ ಇರ್ತಿತ್ತು. ಹಾಗೆ ನಮ್ಮ ಜೀವನದಲ್ಲಿ ನಾನು ಆಧ್ಯಾತ್ಮದ ಸಂಸ್ಕಾರವನ್ನು ಪಡೆಯುವ ಅನೇಕ ಮಠಮಾನ್ಯಗಳಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಧರ್ಮಸ್ಥಳವು ಒಂದು. ನಮಗೆ ಅತಿ ಹೆಚ್ಚು ಪ್ರೇರಣೆ ನೀಡಿದಂಥ ಇದೊಂದು ಪರಿಸರ. ಈ ಕಾಡು, ಇಲ್ಲಿಯ ಎತ್ತರವಾದಂಥ ದಿಣ್ಣೆ, ಇಲ್ಲಿಯ ಚಂದ್ರಪ್ರಭ ಸ್ವಾಮಿಯ ಬಸದಿ, ಇಲ್ಲಿಯ ಮಂಜುನಾಥ ಸ್ವಾಮಿ ಬಸದಿ, ಇಲ್ಲಿಯ ಅಣ್ಣಪ್ಪ ದೈವದ ಬೆಟ್ಟ, ಇದೆಲ್ಲವೂ ಕೂಡ ನಮ್ಮಲ್ಲಿ ಭಕ್ತಿಯನ್ನು ಮೂಡಿಸ್ತದೆ, ಮನಸ್ಸನ್ನು ಹಗುರವಾಗಿಸ್ತದೆ. ಅಂಥ ಒಂದು ಅಪರೂಪದ ಕ್ಷೇತ್ರ ಇದು. ಇಲ್ಲಿ ಭಜನೆಯ ಕಮ್ಮಟ ನಡೀತಾ ಇದೆ. ಭಜನೆ ಅನ್ನುವ ಶಬ್ದವನ್ನು ಹೇಳಿದ್ದಾರೆ. ಭಗವಂತನ ಕುರಿತು ಅನನ್ಯವಾದ ಶ್ರದ್ಧೆ ಮತ್ತು ಜಪಿಸುವುದು ಮತ್ತು ಸ್ತುತಿಸುವುದು, ಅವರ ಗುಣಗಾನವನ್ನು ಮಾಡುವುದು, ಅವರ ಮಹಿಮೆಯನ್ನು ನಾವು ಸ್ತುತಿಸುವುದು ಅಂತ ಅರ್ಥ. ಹಾಗಾಗಿ ಈ ಭಗವಂತನ ಬಗ್ಗೆ ಕೇವಲ ತನ್ನಲ್ಲಿ ಮಾತ್ರ ತಾನು ಸ್ತುತಿಸುವುದಲ್ಲ, ಸೇರಿಸಿಕೊಂಡು ಎಲ್ಲರನ್ನೂ ಸೇರಿಸಿಕೊಂಡು ಸ್ತುತಿಸುವುದು ಅಂತ ಅರ್ಥ. ಅದರಲ್ಲಿ ಕೇವಲ ಭಜಕರು ಹಿಂದೆ ಭಜನೆಯನ್ನು ಮಾಡ್ತಾಯಿದ್ರು, ಈಗ ಕುಣಿತ ಭಜನೆ ಅಂತ ಸೇರಿಕೊಂಡು ಅದು ಹೆಚ್ಚು ಹೆಚ್ಚು ಆಪ್ತವಾಗಿದೆ. ಭಗವಂತನಿಗಾಗಿ ನನ್ನ ಸರ್ವಸ್ವವೂ ಸಮರ್ಪಿಸ್ತೇನೆ ಅಂತ ಹೇಳಿ ಯೋಗದಲ್ಲಿ ಅನೇಕ ಯೋಗಗಳನ್ನು ಹೇಳಿದ್ದಾರೆ. ಕರ್ಮಯೋಗ ಹೇಳಿದ್ದಾರೆ, ರಾಜಯೋಗ ಹೇಳಿದ್ದಾರೆ, ಮತ್ತು ಭಕ್ತಿ ಯೋಗ ಅಂತ ಹೇಳಿದ್ದಾರೆ, ಜ್ಞಾನ ಯೋಗ ಅಂತ ಹೇಳಿದ್ದಾರೆ, ಧ್ಯಾನ ಯೋಗ ಅಂತ ಹೇಳಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಭಕ್ತಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಭಕ್ತಿ ಭಗವಂತನು ಮುಖ್ಯವಾಗಿ ಕಾಣುವುದು. ನಿನ್ನನ್ನು ನೀನು ತಿಳಿದುಕೊಳ್ಳುತ್ತಾ ನನ್ನನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನೀನು ಮಾಡ್ತಾ ಇದೆಯಲ್ಲ, ಅದಕ್ಕಾಗಿ ಜ್ಞಾನದ ಅಗತ್ಯ ಇಲ್ಲ. ನಿನ್ನಲ್ಲಿ ಭಕ್ತಿ ಹೊಂದಿದ್ದರೆ ಸಾಕು, ಮುಕ್ತಿ ನಿನ್ನ ಕೈಯಲ್ಲೇ ಇರುವುದು ಅನ್ನುವ ಮಾತುಗಳನ್ನು ಭಗವಂತ ಹೇಳ್ತಾರೆ. ಹಾಗಾಗಿ ನಮ್ಮ ಹಿಂದಿನವರು ಗಣಪತಿಯ ಭಕ್ತಿ ಇರ್ಬೋದು, ಅಥವಾ ಈಸಬೇಕು ಇದ್ದು ಜಯಿಸಬೇಕು ಅಂತ ಹೇಳುವ ಪುರಂದರದಾಸರ ಕೀರ್ತನೆಗಳಿರ್ಬೋದು, ಅಥವಾ ಲಕ್ಷ್ಮೀ ಬಾರಮ್ಮ ಅಂತ ಹೇಳುವ ಗೀತೆಗಳು, ಭಜನೆಗಳು, ಆಮೇಲೆ ಸರಸ್ವತಿಯನ್ನು ಕುರಿತ ಭಜನೆಗಳು. ಇದರಲ್ಲಿ ಭಜನೆಯ ಪುಸ್ತಕದಲ್ಲಿ ಹೇಳಿದ್ದಾರೆ, ಬಹಳ ಸುಂದರವಾದಂಥ ಪ್ರಾರ್ಥನಾ ಶ್ಲೋಕಗಳನ್ನು ಹೇಳಿ, ಮತ್ತು ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತ ಎಷ್ಟು ಸುಂದರವಾದ ಹಾಡುಗಳು. ಇದನ್ನೆಲ್ಲ ಇವತ್ತು ಪುಸ್ತಕ ವೃದ್ಧಲ್ಲಿ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ಅಂತ ಹೇಳಿ ನಾವು ಇದನ್ನೆಲ್ಲ ಉಡುಪಿಯಲ್ಲಿ ಕೇಳ್ತಾ ಇದ್ದೆವು. ಧರ್ಮಸ್ಥಳದ ಲಕ್ಷದೀಪದ ಸಂದರ್ಭದಲ್ಲಿ ಬಾಲಕರಾಗಿದ್ದಾಗ ಇಲ್ಲಿರುವಂಥ ಎಲ್ಲ ರೀತಿಯ ಭಕ್ತಿಯ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗವಹಿಸಿದಂಥ ನೆನಪು ಈ ಸಂದರ್ಭದಲ್ಲಿ ಆಗ್ತದೆ. ನಮಗೆ ಇದೊಂದು ಯೋಗ ಅಂತ ಹೇಳಿದರೆ ಈ ಸಜ್ಜನರು ಮತ್ತು ಧಾರ್ಮಿಕ ಕೇಂದ್ರಗಳು, ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ವಸ್ತು, ಇದೆಲ್ಲ ಸಿಗಬೇಕಾದ್ರೆ ಅದು ನಮಗೆ ಸರಿಯಾದಂಥ ಕಿವಿ, ಕಣ್ಣು, ಮೂಗು, ನಾಲಿಗೆ, ಈ 5 ಇಂದ್ರಿಯಗಳು ಇದು ಸಕ್ರಿಯವಾಗಿರುವಂಥದ್ದು. ಇದು ಎಲ್ಲೆಂದರಲ್ಲಿ ಹರಿದಾಡ್ತದಂತೆ ಚಂಚಲವಾಗಿ. ಹಾಗಾಗಿ ಇದು ಯಾವಾಗ ನೋಡಿದರೂ ರಾಕ್ಷಸಿ ಪ್ರವೃತ್ತಿಯ ಕಡೆಗೆ ಹೆಚ್ಚು ಹೆಚ್ಚು ಗಮನವನ್ನು ಕೊಡುವ ಹಾಗೆ ಮಾಡ್ತದಂತೆ. ಹಾಗಾಗಿ ನಮ್ಮನ್ನು ಹೆಚ್ಚು ಹೆಚ್ಚು ಭಗವಂತನ ಕಡೆಗೆ, ಸಗುಣ ಸಾಕಾರ ರೂಪದ ಕಡೆಗೆ, ಸಾತ್ವಿಕತೆಯ ಕಡೆಗೆ, ಶ್ರದ್ಧೆಯ ಕಡೆಗೆ, ಅಲುಬ್ಧತೆಯ ಕಡೆಗೆ, ಸರ್ವಜ್ಞತ್ವದ ಕಡೆಗೆ, ಹಿತವಾದ ಮಧುರವಾದ ವಿಚಾರದ ಕಡೆಗೆ, ಮೋಕ್ಷದ ವಿಚಾರಗಳನ್ನು ಹೇಳುವ ಕಡೆಗೆ,
ಸ್ವರ್ಗದ ಕಥೆಗಳನ್ನು ಹೇಳುವ ಕಡೆಗೆ, ದುಃಖ ಮತ್ತು ದುಮ್ಮಾನದ ಕಡೆಗೆ ನಮ್ಮನ್ನೆಲ್ಲ ತೋರಿಸಿ ಸುಖದ ಸುಪ್ಪತ್ತಿಗೆ ಹೇಗಿದೆ, ಜ್ಞಾನ ಅಂದರೆ ಏನು, ಕರ್ಮ ಅಂದರೆ ಏನು, ಪಾಪ ಕಾರ್ಯಗಳು ಯಾಕೆ ಕೆಟ್ಟದಿರ್ತದೆ, ಅದರಿಂದಾಗಿ ಮುಕ್ತರಾಗುವ ಉಪಾಯ ಏನು, ಇದನ್ನೆಲ್ಲ ಹೇಳುವುದಕ್ಕೆ ಜನಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ಈ ಭಜನೆಯಲ್ಲಿ ಒಂದು ಒಳ್ಳೆಯ ಸಾರಸತ್ವವನ್ನು ಭಜನೆಕಾರರು ಹಾಕಿದ್ದಾರೆ. ಹಾಗಾಗಿ ಸಾಮಾನ್ಯರಿಂದ ಸಾಮಾನ್ಯರಿಗೂ ಕೂಡ ಗುಣಧರ್ಮಗಳನ್ನು ಒಂದು ಬೆಲ್ಲದ ಹಾಗೆ, ಪಾಯಸದ ಹಾಗೆ ಉಣಬಡಿಸುವ ಕೆಲಸವನ್ನು ಭಜನೆ ನೀಡಿದೆ. ಹಾಗಾಗಿ ಎಲ್ಲಿ ಭಜನೆ ಇದೆ ಅಲ್ಲಿ ವಿಭಜನೆ ಇಲ್ಲ ಅಂತ ಇದೇ ಭಜನಾ ಕಮ್ಮಟದಲ್ಲಿ ಹಿಂದಿನ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದ ಮಾತು ನಮಗೆ ಇವತ್ತು ಕೂಡ ನೆನಪಿದೆ. ಅದು ಬಹಳ ಅದ್ಭುತವಾದ ಮಾತು. ಎಲ್ಲಿ ಭಜನೆ ಇದೆ ಅಲ್ಲಿ ವಿಭಜನೆ ಇಲ್ಲ ಅಂತ. ಮನೆಯಲ್ಲಿ ಹಾಗಾಗಿ ಭಜನೆ ಮಾಡಿ ನಿಮ್ಮಲ್ಲಿ ಜಗಳಕ್ಕೆ ಅಲ್ಲಿ ಅವಕಾಶ ಇಲ್ಲ, ಹಾಗಾಗಿ ಮನಸ್ತಾಪಕ್ಕೆ ಅವಕಾಶ ಇಲ್ಲ. ಒಂದು ಭಕ್ತಿ ಇದ್ದಲ್ಲಿ ಭಗವಂತನ ಕೃಪೆ ಇದೆ. ಎಲ್ಲಿ ಭಜನೆ ಇರ್ತದೆ ಅಲ್ಲಿ ನಮ್ಮ ಎಲ್ಲ ರೀತಿಯ ದುಃಖ ದುಮ್ಮಾನಗಳು ದೂರ ಹೋಗ್ತದೆ, ಮಾನಸಿಕವಾದ ರೋಗ ದೂರ ಹೋಗ್ತದೆ. ಶಾರೀರಿಕವಾಗಿರ್ತಕ್ಕಂಥ ರೋಗ ಕುಣಿತ ಭಜನೆ ಮಾಡಿದ ಮೇಲೆ ವ್ಯಾಯಾಮ ಮಾಡುವುದು ಅಗತ್ಯ ಇಲ್ಲ, ಕುಣಿತ ಭಜನೆ ಮಾಡಿದರೆ ಸಾಕು. ಎಲ್ಲ ಶಶಿಕಾಂತರಿಗೆ ಗೊತ್ತಿರ್ಬೋದು, ಎಲ್ಲ ರೀತಿಯ ಯೋಗದಲ್ಲಿ ಅನೇಕ ಯೋಗಗಳು, ಅದರಲ್ಲಿ ಕೆಲವು ಆಸನಗಳು ನಮಗೆ ಅರಿವಿಲ್ಲದೆ ನಮಗೆ ಸಿಗ್ತದೆ. ಹಾಗಾಗಿ ಇಂಥ ಒಂದು ದೊಡ್ಡ ಕಾರ್ಯವನ್ನು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಪ್ರಾರಂಭ ಮಾಡಿದ್ದಾರಲ್ಲ, ಅದು ನಮಗೆ ಸಂತೋಷ. ಸಾಮೂಹಿಕ ವಿವಾಹ ನೋಡಿದರೆ, ಇತಿಹಾಸ ನೋಡಿದರೆ ಅದು ಧರ್ಮಸ್ಥಳದ ಹೆಸರು ಬರ್ತದೆ. ಸಾಹಿತ್ಯ ಸಮ್ಮೇಳನದ ಇತಿಹಾಸ ನೋಡಿದರೆ ಅದು ಮಂಜ ಹೆಗ್ಡೆಯವರ ಕಾಲದಲ್ಲಿ ಆವಾಗಲೇ ಧರ್ಮಸ್ಥಳದ ಇತಿಹಾಸ ಬರ್ತದೆ. ಸಾಹಿತ್ಯ ಪರಿಷತ್ತಿಗಿಂತ ಮೊದಲೇ ಆ ಕಾರ್ಯಕ್ಕೆ ಒಂದು ಪ್ರೇರಣೆ ಕೊಟ್ಟಿದ್ದರು. ಆವಾಗ ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದರೆ, ಮಂಜ ಹೆಗ್ಡೆಯವರ ಕಾಲದಲ್ಲಿ, ಚಂದ ಹೆಗ್ಡೆಯವರ ಕಾಲದಲ್ಲಿ ಸರ್ವಧರ್ಮ ಸಮ್ಮೇಳನಗಳು ನಮ್ಮಲ್ಲಿ ಇವತ್ತು ನಿನ್ನೆ ಅಲ್ಲ. ನಾವು ವೈದಿಕರು ಬೇರೆ ಅಲ್ಲ, ನಮ್ಮ ಹಿಂದೂ ಧರ್ಮ ಬೇರೆ ಅಲ್ಲ, ಜೈನ ಧರ್ಮ ಬೇರೆ ಅಲ್ಲ ಅನ್ನೋದನ್ನು ಅನಾದಿ ಕಾಲದಿಂದ ಭಗವಾನ್ ಮಹಾವೀರ್ಯ ಸಮವಸರಣದಲ್ಲಿ ಹೇಳಿದರು. ಆನಂತರ ಬಂದಂಥ ಎಲ್ಲ ತೀರ್ಥಂಕರರು ಅದನ್ನು ಮಾಡಿದರು. ಚಕ್ರವರ್ತಿಗಳು, ರಾಜರು ಅದನ್ನೇ ಮಾಡಿದರು. ಒಂದೇ ಧರ್ಮವನ್ನು ಹಿಡಿದಿಲ್ಲ. ನಮ್ಮೆಲ್ಲ ಶಕ್ತಿ ನೀವೇ, ನಾವೆಲ್ಲರೂ ಒಟ್ಟಿಗೆ ಸೇರಿಯೇ ಮುಕ್ತಿಗೆ ಹೋಗಬೇಕು ಅನ್ನೋದನ್ನು ತಿಳಿ ಹೇಳುವಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ನಮಗೆ ಜೈನರಿಗೆ ವಿಶೇಷವಾಗಿ ಇಲ್ಲಿ ಬ್ರಹ್ಮಸ್ಥಾನಗಳು, ನಾಗಸ್ಥಾನಗಳು, ಧರ್ಮದೇವತೆಗಳ ಸ್ಥಾನಗಳು, ಶಿವ, ಕೃಷ್ಣ ಮತ್ತು ದುರ್ಗೆಯ ಸ್ಥಾನಗಳು, ಆನಂತರ ನಮ್ಮ ಜಿನೇಂದ್ರನ ಸ್ಥಾನಗಳು, ಇದು ಅನಿವಾರ್ಯವಾಯಿತು. ಹಾಗಾಗಿ ಇಲ್ಲಿ ಗುತ್ತು ಮತ್ತು ಬೀಡುಗಳು ಇದು ಯಜಮಾನಿಕೆಯನ್ನು ಕೊಟ್ಟರು. ಗೀತೆಯಲ್ಲಿ ಹೇಳಿದ್ದಾರೆ, ಯಾರು ಹಿತವಾದ ಕಾರ್ಯವನ್ನು ಮಾಡ್ತಾನೆ, ಯಾರು ಸತ್ಯಕ್ಕೆ ಮತ್ತು ಧರ್ಮಕ್ಕೆ ಒತ್ತು ಕೊಡ್ತಾನೆ, ಯಾರು ಹಿಂಸೆಯನ್ನು ಮಾಡುವುದಿಲ್ಲ, ಅವನಿಗೆ ಸ್ಥಾನ ಸಿಗ್ತದೆ ಅಂತ. ಹಾಗಾಗಿ ಗೀತೆಯ ಕಾಲದಲ್ಲಿ ಪ್ರಾಯಶಃ ಇದನ್ನೆಲ್ಲ ತಿಳಿದುಕೊಂಡೇ ಕೆಲವೊಂದು ಮನೆತನಗಳಿಗೆ ಕೆಲವೊಂದು ಜಾತಿ ಮತ ಭೇದ ಇಲ್ಲದೆ ಯಾರು ಅಹಿಂಸೆಯನ್ನು ಪಾಲನೆ ಮಾಡ್ತಾರೆ, ಯಾರು ಸತ್ಯವನ್ನು ಹೇಳ್ತಾರೆ, ಅವರಿಗೆ ನಾಯಕತ್ವವನ್ನು ಕೊಟ್ಟರು. ಹಾಗಾಗಿ ಅನಾದಿ ಕಾಲದಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಸತ್ಯಕ್ಕೆ ಮತ್ತು ಅಹಿಂಸೆಗೆ ವಿಶೇಷವಾದ ಗೌರವವನ್ನು ಕೊಟ್ಟದ್ರಿಂದ ಸಾತ್ವಿಕತೆಗೆ ಜಯ, ಸಾತ್ವಿಕತೆಗೆ ಸ್ಥಾನ, ಸಾತ್ವಿಕತೆಗೆ ಪೆರ್ಗಡೆ ಅನ್ನುವ ಒಂದು ಹಿರಿಯ ಸ್ಥಾನವನ್ನು ಕೊಟ್ಟಿದ್ದರು. ಮಹಿಳೆಯರಿಗೂ ಹೆಗ್ಗಡತಿ ಅನ್ನುವ ಸ್ಥಾನವನ್ನು ಕೊಟ್ಟಿದ್ದರು. ಆ ಎರಡೂ ಸ್ಥಾನ ಪರಂಪರಾನುಗತವಾಗಿ ಧರ್ಮಸ್ಥಳದಲ್ಲಿ ಮುಂದುವರಿತದೆ. ಹಾಗಾಗಿ ಇವತ್ತು ನಮ್ಮ ಮನೆ, ನಮ್ಮ ಕ್ಷೇತ್ರ ಮಾತ್ರ ಒಳ್ಳೆಯದಾಗುವುದಲ್ಲ, ಎಲ್ಲ ಕಡೆ ಹೊಲಸು ದೂರ ಹೋಗಲಿ ಅನ್ನುವುದನ್ನು ಯಾರು ಮಾಡ್ತಾರೆ ಅವನೇ ಲೋಕ ಸಂಗ್ರಹದಲ್ಲಿ ನಿರತನಾದವ ಅಂತ ಆದರ್ಶ ಕಾರ್ಯ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೀತಾ ಇರುವುದು ನಮಗೆಲ್ಲ ಸಂತೋಷವನ್ನು ಕೊಟ್ಟಿದೆ. ಹಾಗಾಗಿ ಜನನನ್ನು ಜಿನನನ್ನಾಗಿ ಮಾಡುವ, ಜನನನ್ನು ಜನಾರ್ದನನ್ನಾಗಿ ಮಾಡುವ ಕೆಲಸ ಇಲ್ಲಿ ಶೈವ, ಜೈನ ಮತ್ತು ವೈಷ್ಣವ, ದ್ರಾವಿಡ ಮತ್ತು ಇತರರು ಅಂತ ಹೇಳದೆ ಭೇದ ಇಲ್ಲದೆ ಸರ್ವಧರ್ಮ ಸಮನ್ವಯದ ಕ್ಷೇತ್ರವಾಗಿ ಸಾಹಿತಿಗಳು ತಮ್ಮ ಕಣ್ಣಿನಿಂದ ಮತ್ತು ಮನಸ್ಸಿನಿಂದ ಗುರುತಿಸಿದ ಎಲ್ಲರಿಗೂ ಸವಾಲಾಗುವಂಥ ಕ್ಷೇತ್ರ. ನೀನಾಸಂನ ಹೆಗ್ಗೋಡುನ ಸುಬ್ಬಣ್ಣ ಹೇಳ್ತಾ ಇದ್ರು, ನಮಗೆ ಎಲ್ಲರೂ ಒಂದು ಚಾಲೆಂಜ್ ಆಗಿ ಸಿಗ್ತಾರೆ, ಸವಾಲಾಗಿ ನಾನೇನಾದರೂ ಕಾದಂಬರಿಯಲ್ಲಿ ಬರಿಬೇಕಂತ. ಧರ್ಮಸ್ಥಳದ ಹೆಗ್ಡೆಯವ್ರನ್ನು ಬಿಟ್ಟರು, ಇವರೊಂದು ಎಂಥ ಮಹಾತ್ಮಪ್ಪ, ಇವರನ್ನು ಯಾವುದಕ್ಕೂ ಸಿಗುವುದಿಲ್ಲ, ಎಲ್ಲದರಲ್ಲೂ ಆದರ್ಶ ತೋರಿಸ್ತಾ ಇದ್ದಾರೆ ಅಂಥೇಳಿ. 20ನೇ ಶತಮಾನದಲ್ಲಿ ಮಹಾತ್ಮ ಗಾಂಧಿ ಬಿಟ್ಟರೆ 21ನೇ ಶತಮಾನದಲ್ಲಿ ಒಬ್ಬ ಸಜ್ಜನ ಗೃಹಸ್ಥನಲ್ಲಿ ಒಬ್ಬ ರಾಜ ಋಷಿ ಆದರೆ ಅದು ವೀರೇಂದ್ರ ಹೆಗ್ಡೆ ಅವರು. ಇದನ್ನು ನಾವು ನೀವು ಗುರುತಿಸಿದ್ದಲ್ಲ,
ರಾಷ್ಟ್ರಪತಿಗಳೇ ಗುರುತಿಸಿದ್ರು ಅನ್ನೋದು ನಮಗೆ ಸಂತೋಷ ಕೊಟ್ಟಿದೆ. ಏನೇ ಆಗಲಿ ನಿಮ್ಮನ್ನು ನೋಡಿ ನಮಗೆ ಸಂತೋಷ ಆಗಿದೆ. ಇವತ್ತು ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ದೀರಿ. ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಸಿಹಿ ಇದೆ. ಅದು ಅತಿ ಹೆಚ್ಚು ಕನ್ನಡ ಮಾತಾಡುವವರು ಮಂಡ್ಯದವರು ಅಂತ ಹೇಳಿ ನಮಗೆ ಅಸೂಯೆ ಬರ್ತದೆ. ಯಾಕಂದರೆ ಅಸೂಯೆ ಬರಬೇಕಂತೆ, ಆಗ ಒಬ್ಬನಿಗೆ ಇನ್ನಷ್ಟು ಒಳ್ಳೆಯದಾಗಬೇಕಂತ. ಹೀಗೆ ಹೆಗ್ಡೆಯವರು ಅಸೂಯೆ ಭರಿಸುವ ಹಾಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಹೆಚ್ಚು ಶತ್ರುಗಳು ಇರಲಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಶತ್ರುಗಳಿದ್ದಾರೆ. ಯಾಕಂದರೆ ಯಾವಾಗಲೂ ಸಿಹಿ ತಿಂದರೆ ಶುಗರ್ ಜಾಸ್ತಿ ಆಗ್ತದೆ. ಹಾಗಾಗಿ ಸ್ವಲ್ಪ ಕಂಚಾಲ್ ಅಂತ ಒಂದು ಪದಾರ್ಥ ಇದೆ ನಮ್ಮಲ್ಲಿ, ಕಹಿ, ಅದು ವಾರಕ್ಕೊಂದು ಸರಿ ಆದರೂ ತಿನ್ನಿ ಅಂತ, ಆಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ. ಹಾಗೆ ನಮ್ಮ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ನೀವು ಇವತ್ತು ಹಾಗಲಕಾಯಿ ಹಾಗೆ, ಗೊಜ್ಜಿನ ಹಾಗೆ, ಬೇರೆ ಬೇರೆ ರೀತಿಯ ನಾನಾ ಪದಾರ್ಥಗಳು, ಇಲ್ಲಿಯ ಹವೆ, ಇಲ್ಲಿಯ ಪರಿಸರ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಸಂಸ್ಕಾರ, ಇದನ್ನೆಲ್ಲವನ್ನು ನೀವು ಪಡಿಬೇಕು. ಧರ್ಮಸ್ಥಳದ ಹರ್ಷೇಂದ್ರ ಕುಮಾರರು ಶಿಸ್ತನ್ನು ರೂಪಿಸ್ತಾರೆ. ಅವರ ಶಿಸ್ತಿನ ಕೆಲಸಗಳು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತವೆ. ಇಂಥ ಒಂದು ಒಳ್ಳೆಯ ಪರಿಸರದಲ್ಲಿ ಈ ರೀತಿ ನಾವು ಸ್ವಾಮಿಗಳಾಗಿದ್ದೇವೆ. ನಮಗೆ ಈಗ ಮತ್ತೆ ವಾಪಸ್ ಹೋಗಲಿಕ್ಕೆ ಆಗೋದಿಲ್ಲ. ಹಿಂದೆ ಆದರೆ ಖಂಡಿತ ನಾವು ಈ ಒಂದು ವಾರ ಶಿಬಿರದಲ್ಲಿ ನಾವೇ ಬರ್ತಿದ್ದೆವು. ಯಾಕಂದ್ರೆ ನಮಗೆ ಭೇದ ಇಲ್ಲ. ನಮಗೆ ಹಿಂದೆ ಎಲ್ಲ ಶಿಬಿರಗಳಲ್ಲೂ ಬರೋದು ತುಂಬ ಸಂತೋಷ. ನಮ್ಮ ಮಾಣಿಲ ಸ್ವಾಮೀಜಿಯವರು ನಮ್ಮ ಪರವಾಗಿ ಇರ್ತಾರೆ ಅಂತ ಹೇಳ್ತಾ, ವಿಶೇಷವಾಗಿ ಇಲ್ಲಿ ಒಂದು ವಾರ ಕಾಲ ನಿಮಗೆ ಕಿಟ್ಟನ್ನು ಕೊಡ್ತಾರೆ. ಅದನ್ನೆಲ್ಲ ನೀವು ತೆಗೆದುಕೊಂಡು ಹೋಗಿ, ಅದರಲ್ಲಿ ಭಜನೆಯ ಪುಸ್ತಕವನ್ನು ಕೊಟ್ಟಿದ್ದಾರೆ. ಈ ಒಂದು ಜ್ಞಾನ ಸಂಗ್ರಹ ಏನಿದೆ ಇದು ಯಾರಿಂದೋ ಅಪಹರಿಸಲಾಗದಂಥ ಒಂದು ವಸ್ತು. ಅಂಥ ಜ್ಞಾನವನ್ನು ನಿಮಗೆ ಕ್ಷೇತ್ರ ನೀಡ್ತಾ ಇದೆ. ಇದನ್ನು ನಿಮ್ಮ ಜೀವನದಲ್ಲಿ ಬಂದಂಥ ಒಂದು ಶ್ರೇಷ್ಠ ಸಮಯ ಅಂತ ತಿಳ್ಕೊಳ್ಳಿ. 7 ದಿನಗಳು ವಿದೇಶಕ್ಕೆ ಹೋಗೋದು ಅಗತ್ಯ ಇಲ್ಲ, ಬೇರೆ ಬೇರೆ ಪ್ರಯಾಣ ಅಗತ್ಯ ಇಲ್ಲ. ತೀರ್ಥಯಾತ್ರೆ ಮಾಡಿದಷ್ಟೇ ಪುಣ್ಯ ಈ ಭಜನಾ ಕಮ್ಮಟದಲ್ಲಿ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ನಮ್ಮ 2 ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಈ ಹಿಂದೆ 25 ವರ್ಷ ಯಾರೆಲ್ಲ ಮಹಾತ್ಮರು ಬಂದಿದ್ದಾರೋ ಅವರೆಲ್ಲರ ಸಂದೇಶಗಳ ಒಂದು ಸೇರಿಸುವಿಕೆ ಅಷ್ಟೇ ನಾವು ಮಾಡ್ತಾ ಇದ್ದೇವೆ. ಸಂತೋಷದಿಂದ ದೀಪ ಬೆಳಗಿಸಿ ಇದನ್ನು ಉದ್ಘಾಟಿಸಿದ್ದೇವೆ. ಮುಂದೆಯೂ ಮನುಕುಲಕ್ಕೆ ಸನಾತನ ಧರ್ಮದ ರಕ್ಷಣೆ, ಮೃತ್ಯುಂಜಯ ಅನ್ನುವ ಮಹಾ ಹಿಂದೂ ಸಮಾವೇಶವನ್ನು ಪ್ರಾರಂಭದಲ್ಲಿ ಕರ್ನಾಟಕದಲ್ಲಿ ಮಾಡಿದಂಥ ಧರ್ಮಸ್ಥಳದಲ್ಲಿ ಪುನರಪಿ ನಮಗೂ 25 ವರ್ಷ ಪೂರ್ತಿ ಆಯಿತು. 26ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಹಾಗೆ 26 ವರ್ಷದ ಭಜನಾ ಮಹೋತ್ಸವವನ್ನು ಉದ್ಘಾಟನೆ ಮಾಡುವಂಥ ಭಾಗ್ಯ ಆ ಕುಡುಮಾಧೀಶರಾದ ಚಂದ್ರಪ್ರಭ ಸ್ವಾಮಿ ಮಂಜುನಾಥರು ನಮಗೆ ಒದಗಿಸಿ ಪ್ರೀತಿ ಕಮ್ಮಟವನ್ನು ದೀಪ ಪ್ರಜ್ವಲಿಸಿ ಉದ್ದೀಪನ ಮಾಡಿ ಭಕ್ತಿಯ ಮಾರ್ಗಕ್ಕೆ ಭಜನೆಯೇ ಮೊದಲ ದಾರಿ ಎನ್ನುವಂತೆ ಶುಭ ಆಶೀರ್ವಚನಗೈದ ಸ್ವಾಮೀಜಿಗಳಿಗೆ ಅತ್ಯಂತ ಭಕ್ತಿಯಿಂದ ವಂದಿಸಿಕೊಂಡು ಇದೀಗ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಿತ್ಯ ಜೀವನದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಅಳವಡಿಸಿಕೊಂಡು ಸಮಾಜಮುಖಿಯಾದ ಧರ್ಮದ ಕೈಂಕರ್ಯವನ್ನು ತೊಟ್ಟಿರುವ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಸತ್ಯಮದ ಧರ್ಮವಿಚಾರ ಕ್ಷೇತ್ರದ ಅಧಿದೇವರಾದಂಥ ಮಂಜುನಾಥ ಸ್ವಾಮಿಯನ್ನು, ಧರ್ಮದೇವತೆಗಳನ್ನು, ಚಂದ್ರನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ಇವತ್ತಿನ 26ನೇ ವರ್ಷದ ಭಜನಾ ಕಮ್ಮಟದಲ್ಲಿ ದಕ್ಷಿಣ ಕಾಶಿಯ ಕೀರ್ತಿಯನ್ನು ಜೈನ ಪರಂಪರೆಯ ಇತಿಹಾಸದಲ್ಲಿ ಭಾಳಷ್ಟು ಈ ದೇಶಾದ್ಯಂತ ಇರತಕ್ಕಂಥ ಜೈನ ಮುನಿಗಳು ಮೂಡಬಿದ್ರೆಯ ಮಠಕ್ಕೆ ಬಂದು ಚಾತುರ್ಮಾಸವನ್ನು ನಡೆಸಿಕೊಂಡು ಇಡೀ ದೇಶದ ಧೀಮಂತಿಕೆಯ ಧೀಶಕ್ತಿಯಾಗಿರತಕ್ಕಂಥ ಜೈನ ಪರಂಪರೆಯ ಇತಿಹಾಸದಲ್ಲಿ ಪೂಜ್ಯರು ಪೀಠಾರೋಹಣರಾಗಿ ಸೌಹಾರ್ದಯುತವಾದಂಥ ಸಂದೇಶವನ್ನು ಸಮಾಜಕ್ಕೆ ಕೊಡುವುದರ ಮೂಲಕ ಸುದೃಢವಾದಂಥ ಈ ಸಮಾಜದಲ್ಲಿ ಐಕ್ಯತೆಯನ್ನು ಮತ್ತು ಶಾಂತಿ ಮಂತ್ರವನ್ನು ನಿರಂತರವಾಗಿ ಮೂಡಬಿದ್ರೆಯ ಮಠದಲ್ಲಿ ಇದ್ದುಕೊಂಡು ವಿರಾಜಮಾನರಾಗಿ ಸದಾ ಸಮಾಜಕ್ಕೆ ಆಶೀರ್ವದಿಸತಕ್ಕಂಥ ಪೂಜ್ಯರಿಗೆ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಈ ಕ್ಷೇತ್ರದ ಪರಂಪರೆಯಲ್ಲಿ ಧರ್ಮಪೀಠ ಮತ್ತು ಧರ್ಮಾಧಿಕಾರಿ ಅನ್ನುವಂಥ ಈ ಪದದ ಉಲ್ಲೇಖ ಧರ್ಮದೇವತೆಗಳು ಮತ್ತು ಮಂಜುನಾಥ ಸ್ವಾಮಿಯ ಪರಿಪೂರ್ಣತೆಯ ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ, ಈ ದೇಶದ ಇತಿಹಾಸದಲ್ಲಿ
ಅತಿ ಉತ್ಕೃಷ್ಟವಾದಂಥ ಮಂಜುನಾಥ ಸ್ವಾಮಿಯ ಆ ಹರನ ಭಸ್ಮಧಾರಿಯಾಗಿ ಶರ್ಮಾಂಬರಧಾರಿಯಾಗಿ ಜೊತೆಯಲ್ಲಿ ಗಂಗೆಯನ್ನು ಆವಿರ್ಭಜಿಸಿಕೊಂಡು ಗಂಗೆಯು ಪರಿಶುದ್ಧಳು ಹೌದು, ಎಲ್ಲ ಕಶ್ಮಲವನ್ನು ನಿಗ್ರಹಿಸತಕ್ಕಂಥ ವಾಹಿನಿಯೂ ಹೌದು ಅಂತ ಒಂದು ದಿವ್ಯ ನೇತ್ರಾವತಿ ಹರಿಯತಕ್ಕಂಥ ಈ ಪುಣ್ಯ ಈ ಧರ್ಮಸ್ಥಳದ ಪವಿತ್ರ ನೆಲೆಯಲ್ಲಿ ಕ್ಷೇತ್ರ ದರ್ಶನಕ್ಕೆ ಬರತಕ್ಕಂಥ ಭಕ್ತಾದಿಗಳು ಎಲ್ಲರೂ ಅವರವರ ಭಾವಕ್ಕೆ ಅವರವರಿಗೆ ಭಕ್ತಿಗಣಿಗುಣವಾಗಿ ಕೃತಾರ್ಥತೆಯನ್ನು ಹೊಂದಿಕೊಂಡು ಎಷ್ಟೋ ರೀತಿ ಮಂಜುನಾಥನ ನಂಬಿಕೊಂಡು ಬಂದಂಥ ಭಕ್ತರು ಅನಾಥರಾಗಿ, ದೀನರಾಗಿ, ಆರ್ತರಾಗಿ, ದುಃಖಿಗಳಾಗಿ ಬಂದಂಥ ಸಂದರ್ಭದಲ್ಲಿ ಧರ್ಮಪೀಠದಲ್ಲಿ ವಿರಾಜಮಾನರಾದ ಧರ್ಮಾಧಿಕಾರಿಗಳು ಅಂಥ ಭಕ್ತರ ಸಂಕಷ್ಟದ ಮನನವನ್ನು ಮನಸ್ಸಲ್ಲಿ ಮಂಜುನಾಥನಲ್ಲಿ ತುಡಿಸಿಕೊಂಡು ಆ ತುಡಿತದಲ್ಲಿ ಬರತಕ್ಕಂಥ ಭಕ್ತರಿಗೆಲ್ಲರಿಗೂ ಒಳ್ಳೆಯದಾಗಬೇಕು. ಆ ಪರಂಪರೆ, ಹೆಗ್ಡೆ ಪರಂಪರೆ 21 ವರ್ಷದಿಂದ ಏನು ಮಾಡ್ತಾ ಬಂದಿದೆ, ಆ ಚತುರ್ಧಾನದ ಪರಂಪರೆಯನ್ನು ಮತ್ತಷ್ಟು ವಿಶ್ವವ್ಯಾಪಿಗೆ ಬೆಳೆಸಿದಂಥ ಆ ಮಂಜುನಾಥನ ಅನುಗ್ರಹ ಇವತ್ತು ಕಳೆದ 25 ವರ್ಷದ ಮೊದಲು ಜನಸಾಮಾನ್ಯನಿಗೂ ಮನೆ ಮನೆಗೆ ಮುಟ್ಟುವಂಥ, ತಟ್ಟುವಂಥ ಪ್ರಯತ್ನದಲ್ಲಿ ಭಕ್ತಿ ಮಾರ್ಗವನ್ನು ಪ್ರಚಲಿತವಾಗಿ ಪ್ರತಿಯೊಬ್ಬನ ಮನಸ್ಸು ಮತ್ತು ಪ್ರತಿಯೊಬ್ಬನ ಭಾವನೆ, ಪ್ರತಿಯೊಬ್ಬನ ಕರ್ಮ ಸಿದ್ಧಾಂತ, ಪರಿಶುದ್ಧವಾದಂಥ ತತ್ವವನ್ನು ಸಮಾಜಕ್ಕೆ ಏಕೆ ಕೊಡಬಹುದು ಅನ್ನುವಂಥ ಮನೋಭಾವವನ್ನು ಹೃದಯ ವಿಶಾಲತೆಯಲ್ಲಿ ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಮಾಡಿದಂಥ ಧರ್ಮಾಧಿಕಾರಿಯವರು ಕಳೆದ 25 ವರ್ಷದಿಂದ ಈ ಭಜನಾ ಕಮ್ಮಟದ ಮೂಲಕ, ಅದರಲ್ಲಿಯೂ ಮಾತೃಶ್ರೀ ಅಮ್ಮನವರು ಸಮಾಜದಲ್ಲಿ ಭಜನೆಯ ಮೂಲಕ ತಾಯಂದರು ಆ ಭಕ್ತಿಯ ಪರವಶತೆಯಲ್ಲಿ ಆ ಭಜನಾ ಸಂಕೀರ್ತನೆಯಲ್ಲಿ ಪಾಲ್ಗೊಂಡಾಗ ಆ ಸಂಸ್ಕಾರಯುತವಾದಂಥ ಮೌಲ್ಯಾಧಾರಿತ ಬದ್ಧತೆಯನ್ನು ಮಕ್ಕಳಲ್ಲಿ ಮನಮುಟ್ಟುವಂತೆ, ತಟ್ಟುವಂತೆ ಸುಲಭದಲ್ಲಿ ಪ್ರಯತ್ನಿಸಬಹುದು ಅನ್ನುವಂಥ ಸಂದೇಶದೊತ್ತಿಗೆ ಮಾತೃಶ್ರೀ ಹೇಮಾವತಿ ಅಮ್ಮನವರು ಈ ಒಂದು ಭಜನಾ ಕಮ್ಮಟದಲ್ಲಿ ಅವಿರತವಾಗಿ ಕಳೆದ 25 ವರ್ಷಗಳಿಂದ ಭಜನೆ ಹೇಳುವವರು ಎಷ್ಟೋ ಇರಬಹುದು, ಆದರೆ ಭಜನಾ ಸಾಹಿತ್ಯವನ್ನು ಸರಿಯಾಗಿ ಸಮರ್ಪಕವಾಗಿ ಆ ಸಾಹಿತ್ಯದ ಪರಿಕಲ್ಪನೆಯನ್ನು ಮಾಡಿಕೊಂಡು ಆ ಮನಸ್ಸಿನಲ್ಲಿ ಆ ಭಗವಂತನನ್ನು ಮನನ ಮಾಡಿಕೊಂಡು ಮಾಡತಕ್ಕಂಥ ಹರಿನಾಮ ಸಂಕೀರ್ತನೆ ಅದು ಶುದ್ಧ ಮತ್ತು ಶಾಶ್ವತವಾದಂಥ ಬದುಕಿಗೆ, ಮಾನಸಿಕವಾದಂಥ ಎಲ್ಲ ಪ್ರಬುದ್ಧತೆಗೆ ಅದು ಕಾರಣೀಭೂತವಾಗಬೇಕನ್ನುವಂಥ ಸದುದ್ದೇಶದಿಂದ ಈ ಭಜನಾ ಕಮ್ಮಟದ ಮೂಲಕ ಭಕ್ತಿ ಮಾರ್ಗದ ಜೊತೆಗೆ ಸ್ವಸ್ಥ ಸಮಾಜದಲ್ಲಿ ಒಂದು ನಾಯಕತ್ವ ಗುಣವನ್ನು ಪ್ರತಿ ಹಳ್ಳಿಯ ಪೇಟೆ ಪಟ್ಟಣಗಳಲ್ಲಿ ಆ ಸದ್ಭಾವನೆಗಳನ್ನು, ಸಾತ್ವಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸಿಕೊಳ್ಬೇಕು ಅನ್ನುವಂಥ ಸದುದ್ದೇಶದಿಂದ ಮಾಡಿದಂಥ ಈ ಭಜನಾ ಕಮ್ಮಟದ ವಿಶೇಷವಾದಂಥ ಭಕ್ತಿಯ ಪರವಶತೆ. ಬರೇ ಭಜನೆ ಹೇಳಿದರೆ ಸಾಲದು, ಆ ಭಜನೆಯಲ್ಲಿ ಮುಂದಿನ ಮಕ್ಕಳಿಗೆ ಅದು ಆಕರ್ಷಣೀಯವಾಗಿರಬೇಕು. ಆ ಮಕ್ಕಳಲ್ಲಿ ಆ ಮನೋಭಾವಗಳು ಬೆಸೆಯಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ನಿತ್ಯ ನಿರಂತರವಾದಂಥ ಬದುಕಿನ ನೈಜತೆಯನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಸದುದ್ದೇಶದಿಂದ ಹರಿನಾಮ ಸಂಕೀರ್ತನೆ ಮೂಲಕ ನೃತ್ಯ ಭಜನೆಯನ್ನು ಪ್ರಾರಂಭಿಸಿ ಆ ನೃತ್ಯ ಭಜನೆಯ ಆಯಾಮದಲ್ಲಿ ಇವತ್ತು ಸುದೀರ್ಘವಾದಂಥ ಎಳೆಯ ಮಕ್ಕಳಲ್ಲಿ ಕೂಡ ಆ ಭಕ್ತಿಯ ಪರವಶತೆಯ ಮೂಲಕ ಸಮಾಜದಲ್ಲಿ ತಂದೆ ತಾಯಿಯ ಮತ್ತು ಹಿರಿಯರ ದೇಶಪ್ರೇಮ, ರಾಷ್ಟ್ರಪ್ರೇಮವನ್ನು ಪ್ರತಿಪಾದಿಸುವಂಥ ಒಂದು ಮೌಲ್ಯವನ್ನು ನೃತ್ಯ ಭಜನೆಯ ಮೂಲಕ ಮಕ್ಕಳಲ್ಲಿ ಕೂಡ ಆ ಒಂದು ಭಕ್ತಿಯ ಪರವಶತೆಗೆ ಶಕ್ತಿಯಾಗಿರತಕ್ಕಂಥ ಭಜನಾ ಕಮ್ಮಟದ ಮೂಲಕ ಹರಿನಾಮ ಸಂಕೀರ್ತನೆಯನ್ನು ನಡೆಸಿಕೊಂಡಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ
ಎಷ್ಟೋ ಪರಿವರ್ತನೆಗಳು, ಪರಿಮಾರ್ಜನೆಗಳು ಇವತ್ತು ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಸತ್ಯತೆಯನ್ನು ಎಷ್ಟೋ ಭಾವುಕ ಭಕ್ತರು ಅನುಭವಿಸಿಕೊಂಡು ಬಂದಂಥ ನಿಜವಾದಂಥ ಭಜನೆಯ ಪರವರ್ಷತೆಯ ಆನಂದವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳತಕ್ಕಂಥ ಆ ನೆಲೆಯನ್ನು ಕಂಡುಕೊಂಡಿದ್ದೇನೆ. ವಿಶೇಷವಾಗಿ ಧರ್ಮಸ್ಥಳನ ಈ ಮಂಜುನಾಥನ ಈ ಧರ್ಮ ಸಾನ್ನಿಧ್ಯದಲ್ಲಿ ಕಳೆದ 25 ವರ್ಷಗಳಿಂದ ಪರಿವರ್ತನೆ, ಪರಿಮಾರ್ಜನೆ ಜಗದ ನಿಯಮ. ಈ ಪ್ರಪಂಚದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಒಳ್ಳೆಯದು ಕೆಟ್ಟದ್ದು ಅವರವರ ಕರ್ಮಾನುಸಾರ ಅದು ಪ್ರತಿಪಾದನೆಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಭಗವಂತ ಎಷ್ಟೋ ಒಳ್ಳೆಯ ಅವಕಾಶಗಳನ್ನು ಭಕ್ತರಿಗೆ ಕಲ್ಪಿಸಿಕೊಡ್ತಾನೆ. ಅಂಥ ಅವಕಾಶವನ್ನು ಕಲ್ಪಿಸಿಕೊಡತಕ್ಕಂಥ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಧರ್ಮಕ್ಷೇತ್ರ ಇದು. ಇದನ್ನು ನಾವೆಲ್ಲ ಅರ್ಥವಿಸಿಕೊಂಡು ನಾಳಿನವರೆಗೆ 7 ದಿನಗಳ ಕಾಲ ಶಿಬಿರಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಾನ್ನಿಧ್ಯದಲ್ಲಿ ನೀವು ಪಡೆತಕ್ಕಂಥ ಆನಂದ ಮತ್ತು ಆ ಭಕ್ತಿಯ ಪರವಶತೆಯಲ್ಲಿ ತೆಗೆತಕ್ಕಂಥ ಮನೋಭಾವದಲ್ಲಿ ಆ ಸದ್ಗುಣಶೀಲತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ತಮ್ಮ ಗ್ರಾಮಕ್ಕೆ ಹೋದಾಗ ಮತ್ತೊಮ್ಮೆ ಗ್ರಾಮದ ಅಭ್ಯುದಯ ಮತ್ತು ಅಭಿವೃದ್ಧಿಯಲ್ಲಿ ಮತ್ತು ಆ ಸದ್ಭಾವನೆಯಲ್ಲಿ ಐಕ್ಯತೆ ಮತ್ತು ಭಾವೈಕ್ಯತೆಯಲ್ಲಿ ಮಾನವೀಯ ಮೌಲ್ಯದ ಬದುಕನ್ನು ನಿರ್ವಹಿಸಿಕೊಂಡು ಜಾತಿ ಪಂಥದ ಹೆಸರಲ್ಲಿ ಆಗತಕ್ಕಂಥ ಸಂಘರ್ಷಗಳು ಇವುಗಳನ್ನೆಲ್ಲ ಅವಲೋಕಿಸಿಕೊಂಡು ಭಕ್ತಿಯಲ್ಲಿ ನಾವೆಲ್ಲರೂ ಒಂದೇ ಆ ಪರಮಾತ್ಮನ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹದ ಪ್ರಸಾದವನ್ನು ಹರಿನಾಮ ಸಂಕೀರ್ತನೆ ಮೂಲಕ ನಿಮ್ಮ ಗ್ರಾಮಕ್ಕೆ ಕೊಂಡೋದಾಗ ಅದನ್ನು ಗ್ರಾಮದಲ್ಲಿ ಸದ್ಭಾವನೆಯ ಮೂಲಕ ಸಾತ್ವಿಕ ಮೌಲ್ಯದ ಉಳಿವಿಗಾಗಿ ಈ ದೇಶದ ಅಸ್ತಿತ್ವದಲ್ಲಿ ಮಾನವೀಯ ಮೌಲ್ಯದ ಆ ಪ್ರವೃತ್ತಿಯಲ್ಲಿ ನಮ್ಮ ಕರ್ತವ್ಯವೇನು, ನಮ್ಮ ಧರ್ಮ ಪ್ರಜ್ಞೆ ಏನು ಅನ್ನುವಂಥ ಅವಲೋಕನವನ್ನು ಮಾಡತಕ್ಕಂಥ ಶಕ್ತಿಯನ್ನು ಆ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಈ ಕಾರ್ಯಕ್ರಮದ ಯಶಸ್ವಿತನ ಜೊತೆಯಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳು ದೀನರ, ಆರ್ತರ, ದುಃಖಿಗಳ ಸಮಾಜದಲ್ಲಿರತಕ್ಕಂಥ ಎಲ್ಲ ರೀತಿಯ ಆ ಮಾನವೀಯ ಮೌಲ್ಯವನ್ನು ಉಳಿಸಿ ಬೆಳೆಸಿಕೊಡ್ತಕ್ಕಂಥ ಮನೋಬಲಗಳನ್ನು ಈ ಧರ್ಮಸ್ಥಳದ ಮಂಜುನಾಥನ ಈ ಸನ್ನಿಧಾನದಲ್ಲಿ ಸಾಧು ಸಂತರು, ಮುನಿಗಳು ಬರತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಎಷ್ಟೋ ಸಾಧು ಸಂತರು, ಮುನಿಗಳ ಅವರ ತಪಸ್ಸಿನ ಮನೋಬಲದ ಧೀಮಂತಿಗೆ ಧೀಶಕ್ತಿ ಈ ಕ್ಷೇತ್ರದಲ್ಲಿ ಅವರತ್ಯವಾಗಿ ಬೆಳಗಿ ಬರಲಿ. ಈ ಕ್ಷೇತ್ರದ ಕೀರ್ತಿಗೆ ತೊಡಕಾಗದಂಥ ರೀತಿಯಲ್ಲಿ ಸ್ವಾಮಿ ಈ ಕ್ಷೇತ್ರವನ್ನು ಮತ್ತೊಂದು ಆ ಸದ್ಭಾವನೆಯಲ್ಲಿ ಬೆಳಗತಕ್ಕಂಥ ಶಕ್ತಿಯನ್ನು ಆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೆ. ವಾತ್ಸಲ್ಯಮಯಿ ಹೃದಯದ ಮಹಿಳಾ ಸಬಲೀಕರಣದ ಮೂಲಕ ಮಹಿಳೆಯರ ಆತ್ಮವಿಶ್ವಾಸ ಹೆಚ್ಚಿಸಿದ 4 ಗೋಡೆಗೆ ಸೀಮಿತವಾಗಿದ್ದ ಸಮಾಜಮುಖಿಯಾಗಿ ತನ್ನನ್ನು ತಾನು ತೊಡಗಿಸಿ ಕೊಳ್ಳುವಂತೆ ಪ್ರೇರೇಪಿಸಿ ಜ್ಞಾನ ವಿಕಾಸದ ಮೂಲಕ ವಿಶೇಷವಾಗಿ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಕರ್ತರಾದ ಮಾತೃಶ್ರೀ ಅಮ್ಮನವರಿಗೆ ವಂದಿಸಿಕೊಂಡು ಧರ್ಮಸ್ಥಳದ ನಂಬಿಕೆ ಮತ್ತು ನಡವಳಿಗಳನ್ನು ಶಿಸ್ತುಬದ್ಧವಾಗಿ ಕಾಪಾಡಿಕೊಳ್ಳುವಲ್ಲಿ ಮುನ್ನಡೆಸುತ್ತಿರುವಂತಹ ಶ್ರೀಯುತ ಹರ್ಷೇಂದ್ರ ಕುಮಾರ್ ರವರಿಗೆ ಅತ್ಯಂತ ಪ್ರೀತಿಯಿಂದ ವಂದಿಸಿಕೊಂಡು ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಇವರಿಗೂ ಕೂಡ ವಂದಿಸಿಕೊಂಡು ಇದೀಗ ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಚತುರ್ಧಾನ ಪರಂಪರೆಯ ಗುರಿಕಾರ, ಭಾರತೀಯ ಸಂಸ್ಕೃತಿಯ ದ್ಯೋತಕವಾದ ಭಜನೆಯ ಮೂಲಕ ಗ್ರಾಮದಲ್ಲಿ ಹಲವಾರು ಭಜಕರನ್ನು ಒಟ್ಟುಗೂಡಿಸಿ ಧಾರ್ಮಿಕ ಚಿಂತನೆಯನ್ನು ಎಲ್ಲರಲ್ಲಿಯೂ ಮೂಡಿಸಿ ಮನೆಯಲ್ಲೂ ಭಜನೆ ಮಾಡುವ ಸಂಸ್ಕೃತಿಯನ್ನು ಬೆಳೆಸಿ ಪ್ರತಿ ಗ್ರಾಮದ ಹಲವಾರು ಭಜನಾ ಮಂಡಳಿಯನ್ನು ಪ್ರಾರಂಭಿಸಲು ಪ್ರೇರಕರಾಗಿ ಈ ಭಜನಾ ಮಂಡಳಿಗಳ ಮೂಲಕ ಪ್ರತಿ ಗ್ರಾಮದಲ್ಲಿಯೂ ಕುಣಿತ ಭಜನೆಯ ಮೂಲಕ ನಗರ ಭಜನೆ ಎಂಬ ವಿನೂತನ ಕಲ್ಪನೆಯನ್ನು ಹುಟ್ಟುಹಾಕಿ 5,500ಕ್ಕೂ ಹೆಚ್ಚು ಭಜನಾ ಮಂಡಳಿಗಳನ್ನು ಪೋಷಿಸಿ ಬೆಳೆಸಿದ ಪೂಜ್ಯ ಮೂಡುಬಿದಿರೆಯ ಭಟ್ಟರಕರೆ ಮತ್ತು ಮಾಣಿರ ಶ್ರೀರಾಮದ ಸ್ವಾಮೀಜಿಯವರೇ, ಇಲ್ಲಿ ಆಗಮಿಸಿರುವಂಥ ಎಲ್ಲ ಭಜನಾ ಕಮ್ಮಟದ ಅಭ್ಯರ್ಥಿಗಳೇ, ಊರವರೇ ಮತ್ತು ಈ ಎಲ್ಲ ಕಾರ್ಯಕ್ರಮ ಸಂಘಟಿಸಿದ ಇಲ್ಲಿಯ ಸಂಘಟಕರೇ, ಭಾಳ ಸಂತೋಷದ ಇವತ್ತು ಪೂಜ್ಯ ಮೂಡುಬಿದಿರೆ ಸ್ವಾಮೀಜಿಯವರ ಮಾತಾಡೋದನ್ನು ಕೇಳಿ ಭಾಳ ಸಂತೋಷ ಆಯಿತು. ನನಗೆ ಹಾಗೆ ನೆನಪಾಗಿದ್ದು, ನಾನು ಬಾಲ್ಯದಲ್ಲಿದ್ದಾಗ, ಹರ್ಷ ಮತ್ತು ನನ್ನ ತಮ್ಮಂದಿರಲ್ಲಿದ್ದಾಗ, ಸಣ್ಣದಿರುವಾಗ ನಾವು ಹೇಗೆ ಭಜನೆಯನ್ನು ಕಲ್ತೇವೆ ಅನ್ನೋದನ್ನು ನೆನಪಿಸಿಕೊಳ್ತಾ ಇದ್ದೆ.
ನಮ್ಮಲ್ಲಿ ಮಾವಾಶಾಸ್ತ್ರಿ ಇತ್ತು. ಮಾವಾಶಾಸ್ತ್ರಿ ಅಂದರೆ ಮಾರ್ನಾಡು ವರ್ಧಮಾನ ಶಾಸ್ತ್ರಿಗಳು, ಅವರನ್ನು ಕರೆಯೋದು ಮಾವಾಶಾಸ್ತ್ರಿಯಿಂದ. ಅವರು ನಮಗೆಲ್ಲ ಹೇಳಿಕೊಡ್ತಿದ್ದರು. ಮನೆಯಲ್ಲಿ ನಮ್ಮ ಹಿರಿಯರು ಒಬ್ಬರು ಗುರುಗಳನ್ನು ಇಟ್ಟಿದ್ದರು. ಅವರ ಹೆಸರು ಗುಣಪಾಲ ಅಂತ, ಕುರುಡವರು, ಕಣ್ಣಿಲ್ಲ ಅವರಿಗೆ. ಅವರೇನು ಮಾಡ್ತಿದ್ರು ಅಂತಂದರೆ, ನಾವು ಭಜನೆಗೆ ಕೂತ ಕೂಡಲೇ ನಮ್ಮ ಕಾಲು ತೊಡೆಯನ್ನು ಮುಟ್ತಾ ಇದ್ರು, ಹೀಗೆ ಅಂದಾಜು ಮಾಡಲಿಕ್ಕೆ ಎಷ್ಟು ದೂರ ಇದೆ ಅದು ಅಂತ. ಯಾಕೆಂದರೆ ಭಜನೆಯಲ್ಲಿ ಅದು ತಪ್ಪಿದರೆ ಒಂದು ಹೊಡಿತಿದ್ರು ಅವರು, ನಿಮಗೆ ಅದೊಂದು ತಪ್ಪಿದೆ ಇಲ್ಲಿ ಹೊಡೆಯೋದಿಲ್ಲ ನಿಮಗೆ ತಪ್ಪು ಮಾಡಿದರೆ ಯಾಕಂದರೆ 100 ಜನ ಹಾಡುವಾಗ 100ರಲ್ಲಿ ನಿಮ್ಮ ಸ್ವರಗಳು ಕೂಡ ಕೂಡಿ ಹೋಗ್ತವೆ. ಮತ್ತು ಎಷ್ಟೋ ಸಲ ನೀವು ತಪ್ಪು ಹೇಳಿದರೂ ಕೂಡ ಅದು ಸೇರಿಕೊಂಡು ಬಿಡ್ತದೆ. ನಮಗೆ ಹಾಗಿಲ್ಲ, ನಮಗೆ ಅವರು ಭಜನೆಯನ್ನು ಹೇಳಿಕೊಡುತ್ತಿದ್ದರು. ಹೇಳುವಾಗ ಎಲ್ಲಿಯಾದರೂ ತಪ್ಪಿದರೆ ಅಲ್ಲಿ ಪೆಟ್ಟು ಬೀಳ್ತಿತ್ತು. ಅಂತಹ ಅಭ್ಯಾಸಗಳನ್ನು ಮಾಡಿ ಭಜನೆಯನ್ನು ಮನೆಯಲ್ಲಿ ನಾವು ತುಂಬ ಮಾಡಿದ್ದೇವೆ. ಅಮ್ಮ ಮತ್ತು ಹಿರಿಯರೆಲ್ಲ ಬಹಳ ಭಜನೆಗೆ ಪ್ರಾಶಸ್ತ್ಯ ಕೊಡ್ತಾಯಿದ್ದರು. ಅನೇಕ ಭಜನೆಗಳ ಸಂಗೀತದ ಮಾಧುರ್ಯದ ಜೊತೆಗೆ ಭಜನೆಗಳನ್ನು ಮಾಡ್ತಿದ್ರು. ಆಗ ಒಂದು ವಿಷಯವನ್ನು ಕಂಡು ಹುಡುಕಿದ್ರು ಶಾಸ್ತ್ರಿಗಳು. ಏನಂತಂದರೆ, ಇವರು ಸಿನಿಮಾ ಹಾಡು ಹೇಳಿದರೆ ಹೆಚ್ಚು ಹಾಡ್ತಾರೆ, ನಮ್ಮದು ಸ್ವಂತ ರಾಗ ಆದರೆ ಇವರು ಹಾಡೋದಿಲ್ಲ ಅಂತ. ಅದಕ್ಕೆ ಅವರು ಹಾಡುಗಳನ್ನು ಬರೆಯುವಾಗ ಸಿನಿಮಾ ರಾಗದಲ್ಲೇ ಬರೀತಾಯಿದ್ರು. ಸಿನಿಮಾದ ಅತ್ಯಂತ ಪ್ರಖ್ಯಾತವಾದಂಥ ಹಾಡುಗಳಿದ್ದರೆ ಅದರ ಧಾಟಿಯಲ್ಲಿ ಹಾಡುಗಳನ್ನು ರಚಿಸಿ ಅವರು ಹಾಡಿಸ್ತಾಯಿದ್ರು. ಹಾಗಾಗಿ ಅದು ನಾವೆಲ್ಲ ಹಾಡ್ತಾಯಿದ್ದೆವು. ಯಾಕೆಂದರೆ ಸಿನಿಮಾ ಹಾಡುಗಳು ಸ್ವಲ್ಪ ಪ್ರಖ್ಯಾತ ಆಗಿರ್ತಾವಲ್ಲ, ಆ ಸಿನಿಮಾದ ಹಾಡುಗಳನ್ನು ಹಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ. ಮತ್ತು ಆಗ ಹಾಡುಗಳನ್ನು ಸಿನಿಮಾ ದಾಟಿಯಲ್ಲೇ ಹಾಡ್ತಿದ್ರು. ಅಂತೂ ಮನೆಯಲ್ಲೇ ಭಜನಾಕಾರರನ್ನು ಇಟ್ಟುಕೊಂಡು ತರಬೇತಿ ಕೊಡ್ತಕ್ಕಂಥ, ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯ ನಮ್ಮ ಮನೆಯಲ್ಲಿ ಜರುಗ್ತಾ ಇತ್ತು. ನಮಗೆ ಈ ಭಜನಾ ಕಮ್ಮಟ ಪ್ರಾರಂಭ ಮಾಡೋದಕ್ಕೆ ಕೂಡ ಅದೇ ಪ್ರೇರಣೆ. ಏಕೆಂದರೆ ಎಷ್ಟೋ ಮನೆಗಳಲ್ಲಿ ಬಾಲ ಸಂಸ್ಕಾರ ಅಂತ ಹೇಳ್ತೇವೆ ನಾವು. ಬಾಲ್ಯದಲ್ಲಿಯೇ ಸಂಸ್ಕಾರ ಕೊಡಬೇಕು, ಮಾನವೀಯತೆಯನ್ನು ಕೊಡಬೇಕು, ಅವರಿಗೆ ಪ್ರೀತಿ, ಪ್ರೇಮ, ಆದರ್ಶಗಳನ್ನು ತುಂಬಬೇಕು. ಮತ್ತು ಅವರು ಯಾವುದೇ ಕಾರಣಕ್ಕಾಗಿ ತಪ್ಪು ದಾರಿಗೆ ಇಳಿಯೋದನ್ನು ನೋಡಿಕೊಡ್ಬೇಕು. ಅದಕ್ಕೆ ಹೇಗೆ ಮಾಡಬೇಕು? ಅದಕ್ಕೆ ಒಂದೇ ಒಂದು ಉಪಾಯ ಅಂತಂದರೆ ಭಜನೆಯನ್ನು ಹಾಡಿಸುವಂಥದ್ದು. ದೇವರ ನಾಮಸ್ಮರಣೆಯನ್ನು ಮಾಡುವಾಗ ಕೆಟ್ಟ ವಿಷಯಗಳು ತಲೆಗೆ ಹೋಗೋದಿಲ್ಲ, ಕೆಟ್ಟ ವಿಚಾರಗಳು ಬರೋದಿಲ್ಲ. ಹಾಗಾಗಿ ಹಾಡುಗಾರಿಕೆಯ ಜೊತೆಗೆ ಸಂಸ್ಕಾರವನ್ನು ಕೊಡುವಂಥ ಕಾರ್ಯವನ್ನು ಮಾಡಬೇಕು. ನಾವೀಗ ನಾನು ಯಾವಾಗಲೂ ಹೇಳ್ತೇನೆ, ಭಜನಾ ಕಮ್ಮಟದಲ್ಲಿ ನಿಮ್ಮನ್ನು ಸಣ್ಣ ನಾಯಕರನ್ನಾಗಿ ಮಾಡ್ತೇವೆ ಅಂತ. ನಾಯಕತ್ವ ಲಕ್ಷಣ ನಿಮ್ಮಲ್ಲಿ ಬರಬೇಕು ಅಂತ. ಅಂದರೆ ನೀವು ಭಜನೆಯನ್ನು ಹಾಡುವಾಗ ಆ ಸಂಘದಲ್ಲಿ ಭಜನಾ ಸಂಘದಲ್ಲಿ ಯಾರು ರೂಪಿಸ್ತೀರಿ ನಿಮ್ಮ ಊರಲ್ಲಿ, ಅಲ್ಲಿ ಅವರನ್ನು ಶಿಸ್ತು ಅಂದರೆ ಸಮಯಕ್ಕೆ ಸರಿಯಾಗಿ ಭಜನೆಯ ಪ್ರಾರಂಭ ಆಗುವುದು, ಭಜನೆಯನ್ನು ಹಾಡಿಸುವುದು, ಮತ್ತು ಭಜನೆಯಲ್ಲಿ ಅವರು ತಲ್ಲೀನರಾಗುವಂತೆ ಮಾಡೋದು, ತಾಳಕ್ಕೆ ಸರಿಯಾಗಿ ಹಾಡನ್ನು ಹಾಡೋದು, ಇವೆಲ್ಲ ಮಾಡಬೇಕು ನೀವು. ಈ ಎಲ್ಲ ಮಾಡುವಾಗ ನಿಮಗೆ ಸ್ವಾಭಾವಿಕವಾಗಿ ಮಕ್ಕಳಿಗೆ ಸಂಸ್ಕಾರ ಬರ್ತದೆ. ಊರಲ್ಲಿ ಆ ಒಂದು ತಂಡ ಯಾವುದಾದ್ರೂ ಗಟ್ಟಿಯಾಗಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬೇಕು, ವಾಲಂಟಿಯರ್ಸ್ ಬೇಕು, ನಮಗೆ ಸ್ವಯಂ ಸೇವಕರು ಬೇಕು, ನಮಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಯಾರಾದರೂ ಕಾರ್ಯಕರ್ತರು ಬೇಕು ಅಂತಂದರೆ ಭಜನಾ ಕಮ್ಮಟದ ಮೇಲೆ ಸದಸ್ಯರನ್ನು ಹುಡುಕಿದರೆ ಆಯಿತು, ಅವರೆಲ್ಲ ರೀತಿಯ ತಯಾರಿರ್ತಾರೆ ಅನ್ನುವಂಥ. ನಮ್ಮದೀಗ ಶೌರ್ಯ ಅಂತ ಒಂದು ಕಾರ್ಯಕ್ರಮ ನಾವು ಪ್ರಾರಂಭಿಸಿದ್ದೇವೆ ಯೋಜನೆಯಲ್ಲಿ. ಬಹುಶಃ ಅವರೆಲ್ಲ ಭಜನಾ ಕಮ್ಮಟದಲ್ಲಿ ತರಬೇತಿ ಆದವರು ಹೆಚ್ಚಿನವರು ಶೌರ್ಯದಲ್ಲಿ ಇದ್ದಾರೆ ಅಂತ ಅನಿಸ್ತದೆ. ಯಾಕಂದರೆ ಆ ಸಂಸ್ಕಾರ ಯಾವುದಕ್ಕೂ ತಯಾರು, ನಾವು ಎಂಥ ಅಪಾಯಕ್ಕೂ ನಾವು ತಯಾರಿದ್ದೇವೆ. ಊರಲ್ಲಿ ಏನಾದರೂ ಅಪಾಯಗಳಾದರೆ, ಮರ ಬಿದ್ದರೆ, ಅಥವಾ ಯಾರೋ ನೀರಿನಲ್ಲಿ ಮುಳುಗಿದರೆ, ಅಥವಾ ಎಲ್ಲೋ ಮನೆ ಬಿದ್ದರೆ, ಅಥವಾ ಪ್ರವಾಹ ಬಂದರೆ ನಾವು ತಯಾರಿದ್ದೇವೆ, ಸದಾ ಸಿದ್ಧರಿದ್ದೇವೆ ಅನ್ನುವಂಥವ್ರು ಶೌರ್ಯದಂಥದ್ದು. ಆ ಶೌರ್ಯದಂಡದವರಿಗೆ ಪ್ರೇರಣೆಯಾಗಿ ಈ ಭಾಗವತ್ ಸಂಕೀರ್ತನೆ ಚೆನ್ನಾಗಿ ಹೇಳಿಕೊಡ್ತಾರೆ. ಹಾಗಾಗಿ ನಮ್ಮ ಎಲ್ಲ ಕಡೆ ಕೂಡ ಭಜನಾ ಸಂಕೀರ್ತನೆಯಲ್ಲಿ ನೀವೆಲ್ಲ ಮುಂದುವರಿದ್ದೀರಿ. ನೀವೆಲ್ಲ ಈಗಲೇ ಹಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡಿದ್ದಾರೆ. ಒಳ್ಳೆ ಹಾಡುಗಾರರು ಅಂತಂದರೆ ಯಾರು? ಮನಸ್ಸಿನಿಂದ ಹಾಡುವಂಥವ್ರು, ಭಕ್ತಿಯಿಂದ ಹಾಡುವಂಥವ್ರು, ಹೃದಯಪೂರ್ವಕವಾಗಿ ಹಾಡುವಂಥವ್ರು. ಎಲ್ಲರೂ ಕೂಡ ಒಳ್ಳೆ ಸಂಗೀತಗಾರರಾಗಬೇಕಾದೇನಿಲ್ಲ, ಆದರೆ ಭಕ್ತಿಯಿಂದ ಹಾಡಬೇಕು. ಭಕ್ತಿಯಿಂದ ಹಾಡಿದರೆ ನಾವು ಹೇಳ್ತೇವೆ, ಕುಳಿತಕ್ಕೆ ನಿಂತು ಪಾಡಿದರೆ ಕುಳಿತು ಕೇಳುವ, ಕುಳಿತು ಹಾಡಿದರೆ ನಿಂತು ಕೇಳುವ ಅಂತಂದರೆ ದೇವರು ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನು ಅಂತಂದರೆ, ಇಂತಹ ಹಾಡುಗಳನ್ನು ಹಾಡುವಾಗ ಅವರು ಕೇಳ್ತಾರಂತೆ, ದೇವರು ಪ್ರೀತಿ ಮಾಡ್ತಾರಂತೆ. ಭಗವಂತನಿಗೆ ಅತ್ಯಂತ ಪ್ರೀತಿ ಆಗುವ ಹಾಗೆ ನಾವು ಹಾಡಬೇಕು, ಭಗವಂತನಿಗೆ ಸಾನ್ನಿಧ್ಯಕ್ಕೆ ಹೋಗುವಂಥ ರೀತಿಯಲ್ಲಿ ನಾವು ಹಾಡಬೇಕು. ಅದರಲ್ಲಿ ಮುಗ್ಧತೆ ಇದ್ದರೂ ಒಳ್ಳೆಯದು, ಅಹಂಕಾರ ಇರಬಾರ್ದು. ಅಹಂಕಾರ ಅಂತಂದರೆ ನಾನು ಒಳ್ಳೆ ಹಾಡ್ತೇನೆ ಅಂತ. ಈಗ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಒಬ್ಬ ಹಾಡುಗಾರನ ಕರೆದು ಅಥವಾ ಹಾಡುಗಾರ್ತಿಯನ್ನು ಕರೆದು ನೀವು ಭಾಗ್ಯದ ಲಕ್ಷ್ಮೀ ವಾರಮ್ಮ ಹಾಡು ಹಾಡುವುದಂದರೆ ಅದೇ ಹಾಡು
ಅದೇ ಶಬ್ದಗಳು. ಆದರೆ ಅವರು ಹಾಡುವಾಗ ಯಾಕೆ ಅದು ನಮಗೆ ಇಷ್ಟ ಆಗ್ತದೆ ಅಂತಂದರೆ ಬಹಳ ತಲ್ಲೀನತೆಯಿಂದ ಅವರು ಹಾಡ್ತಾರೆ, ಅನುಭವದಿಂದ ರಾಗಬದ್ಧವಾಗಿ ಹಾಡ್ತಾರೆ. ಹಾಗೆ ನೀವು ಕೂಡ ಇಲ್ಲಿ ತರಬೇತಿಗೆ ಬಂದವರೆಲ್ಲರೂ ಕೂಡ ನಿಮ್ಮ ಊರಲ್ಲಿ ನೀವೇ ನಾಯಕರಾಗಬೇಕು. ಅಂದರೆ ಮಕ್ಕಳಿಗೆ ನಾಯಕರಾಗಬೇಕು, ಗ್ರಾಮಸ್ಥರಿಗೆ ಕೂಡ ನೀವು ನಾಯಕರಾಗೋದ್ರ ಜೊತೆಗೆ ಒಳ್ಳೆಯ ಹಾಡುಗಳನ್ನು ಹಾಡಿ ಅವರನ್ನು ಆಕರ್ಷಣೆ ಮಾಡಬೇಕು ಮತ್ತು ಶಿಸ್ತಿನಿಂದ ಮಾಡಬೇಕು. ಆಕರ್ಷಣೆಯಲ್ಲಿ ಭಗವಂತನ ಸಾಮೀಪ್ಯಕ್ಕೆ ಹೋಗಲಿಕ್ಕೆ, ಹತ್ತಿರ ಹೋಗಲಿಕ್ಕೆ ಒಂದು ದಾರಿ ಅಂತಂದರೆ ಭಜನೆ. ದೇವರ ಬಳಿ ಹೋಗಲಿಕ್ಕೆ ನಾವು ದೇವರ ಅಂತರ್ಕರಣಕ್ಕೆ ಮುಟ್ಟಬೇಕು, ದೇವರನ್ನು ಹತ್ತಿರದಿಂದ ಆಲಿಸಬೇಕು. ನಾವು ದೇವರನ್ನ ಪ್ರಾರ್ಥನೆ ಮಾಡಿ ದೇವರು ಆಲಿಸಬೇಕು. ಹೇಗೆ ಆಲಿಸಬೇಕು ಅವರು? ನಾವು ಒಳ್ಳೆಯ ರಾಗದಿಂದ ಹಾಡ್ತೇವೆ ಅಂತ. ರಾಗದಿಂದ ಹಾಡೋದಕ್ಕಿಂತ ಹೆಚ್ಚು ಭಕ್ತಿಯಿಂದ ಹಾಡಬೇಕು ಮತ್ತು ಶುದ್ಧ ಮನಸ್ಸಿನಿಂದ ಹಾಡಬೇಕು. ಮನಸ್ಸನ್ನೆಲ್ಲ ಕಲ್ಮಶಗಳನ್ನು ತೆಗೆದು ಶುದ್ಧ ಮನಸ್ಸಿನಿಂದ ಹಾಡಬೇಕು. ಭಜನೆ ಮಂಡಳಿಗೆ ಹೋಗುವಾಗಲೇ ಕ್ರೂರವಾದಂಥ ಭಾವನೆಗಳನ್ನ ಹಿಡ್ಕೊಂಡು ಹೋದರೆ ಆವತ್ತಿನ ಹಾಡು ಒಳ್ಳೆಯದಾಗುವುದಿಲ್ಲ. ಅದರ ಬದಲಿಗೆ ನಾವು ಸರಳವಾಗಿ ಭಕ್ತಿಯಿಂದ ನಾವೆಲ್ಲ ಶಿಸ್ತಿನಿಂದ ಹೋದರೆ ಬಹಳ ದೇವರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ದೇವರ ಧ್ಯಾನವನ್ನು ಮಾಡಬೇಕು, ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮನ್ನು ನಾವು ಸಂಸ್ಕಾರಗೊಳಿಸಿಕೊಳ್ಳಬೇಕು. ಸಂಸ್ಕಾರ ಹೇಗೆ ಬರುತ್ತೆ ನಮ್ಮ ಮನಸ್ಸಿಗೆ ಅಂತಂದರೆ, ಈ ಭಜನೆಯ ಹಾಡುಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಿಮಗೆ ಹಾಡುತ್ತಾರೆ. ನೀವು ನೋಡಿ 7 ದಿವಸಗಳ ಕಾಲ ನಿಮಗೆ ಅನೇಕ ಹಾಡುಗಳನ್ನ ಅಭ್ಯಾಸ ಮಾಡಿಸ್ತೇವೆ. ನೀವು ಅದನ್ನು ನೆನಪಿಟ್ಕೊಳ್ಬೇಕು, ಒಳ್ಳೆ ನೆನಪಿಟ್ಟುಕೊಂಡು ಮತ್ತು ನಿಮ್ಮ ಊರಲ್ಲಿ ಹೋದಾಗ ನಿಮ್ಮ ಮಂಡಳಿಗಳಿಗೆ ನೀವು ಹಾಡಿಸ್ಬೇಕು. ಈಗ ಎಲ್ಲಿ ಹೋದರೂ ಕೂಡ ನಾನು ಇಲ್ಲದ ಕೂಡ ಮೊದಲು ಬ್ಯಾಂಡ್ ವಾದ್ಯದವರು ಬರ್ತಿದ್ದರು, ಈಗ ಭಜನೆಯವರು ಬರ್ತಾರೆ. ನನಗೆ ಭಾಳ ಸಂತೋಷ ಅದು. ಯಾಕೆಂದರೆ ಭಜನೆಯವರು ನಮ್ಮ ಮೊದಲು ಬ್ಯಾಂಡ್ ಇರ್ತದೆ, ಅದರ ಹಿಂದೆ ಭಜನೆಯವರು ಇರ್ತಾರೆ. ಭಜನೆಯವರನ್ನು ಹಾಡುವಾಗ ನಮಗೆ ವಿಶೇಷವಾಗಿ ಭಾಳ ಖುಷಿ ಆಗುತ್ತೆ. ಅವರು ಹಾಡೋದು, ಮಕ್ಕಳು ಇವತ್ತು ನೀವು ನೋಡಿದಿರಿ ಮೆರವಣಿಗೆ ಬರುವಾಗ ಮಕ್ಕಳು ಎಷ್ಟು ಸುಂದರವಾಗಿ ನೃತ್ಯ ಮಾಡ್ತಾಯಿದ್ರು ಅಂತೇಳಿ. ಆ ನೃತ್ಯ ಮಾಡುವಾಗ ಮಕ್ಕಳು ಮಾಡಿದರೆ ಚಂದ. ಇಲ್ಲಿ ಕೃಷ್ಣನ ಒಂದು ಹಾಡನ್ನು ಅಲ್ಲಿ ತೋರಿಸಿ, ಕೃಷ್ಣನ ಕೊಳಲಿನ ಕರೆ ಅಂತ. ಇಂತಹ ಮಕ್ಕಳು ಎಷ್ಟು ಪ್ರೀತಿಯಿಂದ, ಎಷ್ಟು ಶುದ್ಧ ಮನಸ್ಸಿನಿಂದ, ಎಷ್ಟು ಭಕ್ತಿಯಿಂದ ಕುಣಿದು ಹಾಡಿದರೆ ದೇವರಿಗೆ ಸಂತೋಷ ಆಗೋದು ನೃತ್ಯ ಖಂಡಿತವಾಗಿ ದೇವರಿಗೆ ಸಂತೋಷ ಆಗುತ್ತೆ. ಅದರ ಬದಲು ಜಪ ತಪ ಮಾಡುವಂಥದ್ದನ್ನು ನಮ್ಮ ವೈಯಕ್ತಿಕವಾಗಿ ನಾವು ಮಾಡೋಣ. ನಮ್ಮ ಗೊತ್ತಿದ್ದ ಮಂತ್ರಗಳನ್ನು ಹೇಳೋಣ, ಗೊತ್ತಿದ್ದ ಜಪಗಳನ್ನು ಮಾಡೋಣ. ಆದರೆ ಗಟ್ಟಿಯಾಗಿ ನಮ್ಮ ಸ್ವರಗಳನ್ನು ಸೇರಿಸಿ ಹಾಡುವಂಥ ರೀತಿಯಲ್ಲಿ ಹಾಡಿದರೆ ಭಗವಂತನಿಗೆ ಭಾಳ ಇಷ್ಟವಾಗ್ತದೆ. ದೇವರ ಅತ್ಯಂತ ಪ್ರೀತಿಯಿಂದ ಕೇಳುವಂಥದ್ದು ಯಾರದ್ದು ಮಾತು ಅಂತಂದರೆ ಭಕ್ತಿ. ಹೀಗೆ ಕನಕದಾಸರು ಮತ್ತು ನಮ್ಮ ಪುರಂದರದಾಸರನ್ನು ನಾವು ಯಾವಾಗಲೂ ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂತಂದರೆ ಅವರು ಸರಳವಾಗಿ ತತ್ವಗಳನ್ನು ಸರಳವಾಗಿ ನಮಗೆ ಮುಟ್ಟಿಸಿದರು. ಯಾವ ಮೂಲಕ? ಹಾಡಿನ ಮೂಲಕ. ಇವತ್ತು ಪೂಜ್ಯ ಮೂಡುಬಿದಿರೆ ಸ್ವಾಮೀಜಿಯವರು ಹೇಳ್ತಿದ್ದರು, ಸಂಗೀತ ಭಾಳ ಮುಖ್ಯ ಅಲ್ವೇ ಅಂತ. ಹೌದು. ಈ ಆಫ್ರಿಕಾ ದೇಶಕ್ಕೆ ಹೋದರೆ ನೀವು ಎಲ್ಲದಕ್ಕೂ ಸಂಗೀತ. ಒಂದು ರಾಜ್ಯದ ವಿರುದ್ಧ, ರಾಷ್ಟ್ರದ ವಿರುದ್ಧ, ರಾಜ್ಯದ ವಿರುದ್ಧ ಅಥವಾ ಮುಖ್ಯಮಂತ್ರಿಯ ವಿರುದ್ಧ, ಪ್ರಧಾನಮಂತ್ರಿ ಏನಾದರೂ ಮಾಡಬೇಕಾದ್ರೆ ಹಾಡಿ ನೃತ್ಯ ಮಾಡಿ ಅವರು ತೋರಿಸ್ತಾರೆ. ಅಂದರೆ ನೃತ್ಯ ಮತ್ತು ಹಾಡಿನ ಮೂಲಕ ಖಂಡನೆ ಮಂಡನೆ ಎರಡನ್ನೂ ಕೂಡ ಅವರು ಅಲ್ಲಿ ಮಾಡ್ತಾರೆ. ಅವರ ಉದ್ದೇಶ ಏನು ಅಂತಂದರೆ ಆ ನೃತ್ಯ ಮಾಡುವಾಗ ಎಲ್ಲರೂ ಒಂದೇ ರೀತಿ ಸಂಘಟಿತರಾಗ್ತಾರೆ ಅಂತ, ಒಗ್ಗಟ್ಟಾಗ್ತಾರೆ ಅಂತ. ಅದಕ್ಕೆ ಅವರು ಹೇಳಿದರು. ಹಾಗೆ ನೀವು ಕೂಡ ಒಗ್ಗಟ್ಟಿನಿಂದ ಗ್ರಾಮವನ್ನು ಒಗ್ಗಟ್ಟು ಮಾಡಬೇಕು, ಗ್ರಾಮಸ್ಥರನ್ನು ಒಗ್ಗಟ್ಟು ಮಾಡಬೇಕು, ಹಾಡಿಸಬೇಕು. ಹಾಡುವ ಮೂಲಕ ಭಗವಂತನ ಅತಿ ಸಮೀಪಕ್ಕೆ ಅವರು ಕರೆದೊಯ್ಯಬೇಕು. ನೀವು ಎಲ್ಲಿ ಹಾಡ್ತೀವಿ, ಎಲ್ಲಿ ಭಜನೆಗೆ ಸಂಬಂಧ ಗಟ್ಟಿಯಾಗಿದೆ, ಆ ದೇವಸ್ಥಾನಕ್ಕೆ ಬೇರೆ ಯಾವ ಶಕ್ತಿ ಬೇಡ, ಅದೇ ಶಕ್ತಿ ಸಾಕು. ಹಾಗಾಗಿ ನೀವೆಲ್ಲ ಇವತ್ತು ಇಲ್ಲಿ ಬಂದಿದ್ದೀರಿ. ಈ 7 ದಿವಸಗಳ ಕಾಲ ಕೂತ್ಕೊಳ್ಬೇಕು. ಈಗ ವರದಿಯಲ್ಲಿ ಹೇಳಿದರು ಎಷ್ಟು ಜನ ಕೃಷಿಕರಿದ್ದಾರೆ, ಎಷ್ಟು ಜನ ಕಾರ್ಮಿಕರಿದ್ದಾರೆ, ಎಷ್ಟು ಜನ ಇದ್ದಾರೆ. ನಿಮಗೆ 7 ದಿವಸಗಳ ಸುಮ್ಮನೆ ಕೂತು ಭಜನೆ ಮಾಡಿ ಅಭ್ಯಾಸವೇ ಇರಲಿಕ್ಕಿಲ್ಲ. ದುಡಿತೇವೆ, ಬೇಕಾದ್ರೆ ಕೆಲಸ ಮಾಡ್ತೇವೆ 2 ಕೈಯಲ್ಲಿ. ಅದು ಸುಮ್ಮನೆ ಕೂತು ಭಜನೆ ಮಾಡಿದಂದರೆ ನಮಗೆ ಆಗೋದಿಲ್ಲ. ಅದು ಇದೊಂದು ಅಭ್ಯಾಸ ಮಾಡಬೇಕು. ನೀವು ಎಷ್ಟೇ ನೀವು ನಿಮ್ಮ ಕರ್ತವ್ಯಗಳನ್ನು ಮಾಡಿ ಒಂದು ಹೊತ್ತು ಭಜನೆ, ಅದು ಶುಕ್ರವಾರ ದಿವಸ ಇರ್ಬೋದು ಅಥವಾ ಬೇರೆ ದಿವಸ, ಒಂದು ಹೊತ್ತು ಸಾಯಂಕಾಲವೋ ಹಗಲು ಯಾವತ್ತೂ ಒಂದು ಭಜನೆಯನ್ನು ಮಾಡಿ ಅಭ್ಯಾಸವನ್ನು ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಯೋಗ ಆಸನಗಳು ಹಾಡಿನಲ್ಲೇ ಬರುತ್ತೆ ಅಂತ ಹೇಳಿತ್ತು. ನಿಜವಾದ ಮಾತದು. ಎಷ್ಟೋ ಸಂಗೀತಗಳಲ್ಲಿ ಹಾಡುಗಳನ್ನು ನೃತ್ಯ ಮಾಡ್ತಾ ಹೋದರೆ ಅದೇ ವ್ಯಾಯಾಮ ಆಗುತ್ತೆ, ಅದೇ ಅಂಗಾಂಗಗಳಿಗೆ ಶಕ್ತಿಯನ್ನು ಕೊಡ್ತದೆ, ಮಾನಸಿಕ ಶಕ್ತಿಯನ್ನು ಕೂಡ ಕೊಡ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಇಲ್ಲಿ ಏಕಾಗ್ರತೆಯಿಂದ ಈ ಕಮ್ಮಟದಲ್ಲಿ ಅಭ್ಯಾಸ ಮಾಡಿ
ಒಳ್ಳೆಯ ಹಾಡುಗಳನ್ನು ನಿಮ್ಮ ಬೇರೆ ಕೂಡ ನೀವು ಹಾಡಬಹುದು. ನಿಮ್ಮ ಇಲ್ಲಿರುವಂಥ ಹಾಡುಗಳಲ್ಲಿ ಇಲ್ಲಿ ಶ್ರುತಿಬದ್ಧವಾಗಿ ಮತ್ತು ತಾಳಬದ್ಧವಾಗಿ ಲಯಬದ್ಧವಾಗಿ ಇಲ್ಲಿ ಹಾಡೋದರಿಂದ ಮುಂದೆ ನಿಮಗೆ ಹೋದ ಮೇಲೆ ನಿಮ್ಮ ಸ್ವಂತ ಅಲ್ಲಿ ಹಾಡುಗಳು ಸಿಕ್ಕಿದ್ರು ಕೂಡ ಅದನ್ನು ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿ ಹೇಳ್ಬೋದು. ಈಗ ಹೆಚ್ಚಿನ ಸಿನಿಮಾಗಳಲ್ಲಿ ಕೂಡ ಒಳ್ಳೊಳ್ಳೆ ಹಾಡಿನ ಭಜನೆ ನಮ್ಮ ರಾಜಕುಮಾರ್ ಅವರು ಕೊನೆಗೆ ಈ ಭಕ್ತಿಗೀತೆಗಳನ್ನೇ ಹಾಡ್ತಾಯಿದ್ರು. ಅವೆಲ್ಲ ಒಳ್ಳೆ ಭಕ್ತಿಗೀತೆಗಳು ನಿಮಗೆ ಸಿಗಬೇಕಾದ್ರೆ ಡಾಕ್ಟರ್ ರಾಜಕುಮಾರ್ ಅವರು ಹಾಡಿದಂಥ ಒಳ್ಳೆ ಭಕ್ತಿಗೀತೆಗಳು ಸಿಗ್ತದೆ. ಅವುಗಳನ್ನು ಕೂಡ ನೀವು ಅಭ್ಯಾಸ ಮಾಡಿ ನಿಮ್ಮ ಸಂಘದ ಸದಸ್ಯರು ಹೇಳಿಕೊಡ್ಬೋದು. ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಭಜನೆಯ ಸಂಘ ಸಂಸ್ಥೆ ಇದ್ದರೆ ಒಂದು ಊರಲ್ಲಿ ಆ ಊರಲ್ಲಿ ಆಪದ್ಬಾಂಧವರಾಗ್ತಾರೆ, ಮಾರ್ಗದರ್ಶಕರಾಗ್ತಾರೆ, ತೇಜಸ್ವಿಗಳಾಗ್ತಾರೆ ಅಂತ ಹೇಳ್ತಾ ಇವೆಲ್ಲ 7 ದಿವಸದಲ್ಲಿ ತಯಾರಾಗಿ ಸಜ್ಜನರಾಗಿ ಸಂಘಟಿತರಾಗಿ ಎಲ್ಲ ರೀತಿಯ ಉತ್ತಮ ಕಾರ್ಯವನ್ನು ಮಾಡಿ ಅಂತ ಹೇಳಿದಾಗ ನೀವು 7 ದಿವಸಗಳ ಕಾಲ ಇಲ್ಲಿ ನೀವು ಬೇಕಾದಷ್ಟು ತಯಾರಿಗಳನ್ನು ಮಾಡ್ತಾರೆ. ಶ್ರೀಮತಿ ಹೇಮಾವತಿಯವರು ಒಂದು 2 ತಿಂಗಳಿಂದ ಭಜನೆಯನ್ನು ಆಯ್ಕೆ ಮಾಡೋದು, ಶಬ್ದಗಳನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಸುಬ್ರಹ್ಮಣ್ಯ ಮತ್ತು ಇತರರೆಲ್ಲ ಸೇರಿಕೊಂಡು ಅದರ ಶುದ್ಧೀಕರಿಸಿದ್ದಾರೆ. ಅಂದರೆ ಶಬ್ದಗಳನ್ನು ವಾಕ್ಯಗಳನ್ನು ಜೋಡಿಸಿ ನಿಮಗೆ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ. ಈಗ ಇದೆಲ್ಲ ಮಾಡಿ ಅಂತ ಹೇಳ್ತಾ ನಮ್ಮ ಪೂಜ್ಯ ಮುಡುಬಿದ್ದ ಸ್ವಾಮೀಜಿಯವರು ಭಾಳ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಿಮಗೆ ಮಾಲಿನ ಶ್ರೀಗಳು ನಮಗೆ ಪ್ರತಿ ವರ್ಷ ಕೂಡ ಈ ಕಮ್ಮಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಖರ್ಚು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ ಮತ್ತು ಊಟದ ವ್ಯವಸ್ಥೆ ಇತ್ಯಾದಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾನೆ. ಹಾಗಾಗಿ ನಿಮ್ಮ ಆರೋಗ್ಯ ರಕ್ಷಣೆಯನ್ನು ನಾವು ನೋಡಿಕೊಳ್ತೇವೆ, ನಿಮ್ಮ ಸಂಸ್ಕಾರ ಪರಿವರ್ತನೆಯನ್ನು ಕೂಡ ನಾವು ನೋಡ್ತೇವೆ. ಇದು ಹೋಗುವಾಗ ನೀವು ತೇಜಸ್ವಿಗಳಾಗಿ, ನೀವು ಸಂಸ್ಕಾರವಂತರಾಗಿ, ನೀವು ನಾಯಕರಾಗಿ ನೀವು ಹೋಗಬೇಕು ಅಂತ ನನ್ನ ಆಸೆ. ಇಂತಹ ಪರಿವರ್ತನೆ ನಿಮ್ಮಲ್ಲಿ ಉಂಟಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಈ ಕಮ್ಮಟದ ಯಶಸ್ಸಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಮತ್ತು ಇಲ್ಲಿ ಹೆಚ್ಚಿನ ಸಮಯ ನಾನು ಇಲ್ಲಿ ಕಲಿಯುತ್ತೇನೆ, ನಿಮ್ಮ ಭಜನೆಯನ್ನು ಕೇಳ್ತೇನೆ ನಾನು ಮತ್ತು ಮಾರ್ಗದರ್ಶನ ಕೊಡ್ತಾ ಇರ್ತೇನೆ. ಕೊನೆಯ ದಿವಸ ಕೂಡ ಇಂತಹ ಹಾಡನ್ನು ನೀವು ಚೆನ್ನಾಗಿ ಹಾಡಿ ಎಲ್ಲರೂ ಸಂತೋಷಪಡಿಸಬೇಕು ಅಂತ ಹೇಳ್ತಾ ಎಲ್ಲ ನಮ್ಮ ಪರಿಷತ್ತು ಇಲ್ಲಿ ಪರಿಷತ್ತು ಇದ್ದಾರೆ, ಸಂಗೀತ ಪರಿಷತ್ತು ನಮ್ಮ ಭಜನಾ ಪರಿಷತ್ತು ಮಾಡಬೇಕು ಅಂತೇಳಿ ಭಾಳ ಹಠ ಮಾಡಿದರು. ಯಾಕೆಂದರೆ ಇದು ಭಜನೆ ಬರೀ ಸಂಘಟನೆ ಚೂರು ಆಗಬಾರ್ದು, ಒಗ್ಗಟ್ಟಿನಲ್ಲಿ ಇರಬೇಕು ಅಂದರೆ. ಹಾಗಾಗಿ ಭಜನಾ ಪರಿಷತ್ತು ಅಂತಾಗಿದೆ. ಈ ಪರಿಷತ್ತಿನಲ್ಲಿರುವವರು ಸಂಘಟಕರಾಗಿ ಇಲ್ಲಿಬ್ಬರು ಇದ್ದಾರೆ, ಅಧ್ಯಕ್ಷರು ಚಂದ್ರಶೇಖರ್ ಅವರು ಮತ್ತು ರಾಜೇಂದ್ರ ಕುಮಾರ್ ಅವರಿಬ್ಬರು ಈ ಭಜನಾ ಪರಿಷತ್ನಲ್ಲಿ ಮಾಡ್ತಾರೆ. ಎಲ್ಲ ರಾಜ್ಯದ ಸಂಘಟಕರ ಈ ಭಜನಾ ಮಂಡಳಿಯನ್ನು ಕೂಡ ಒಟ್ಟು ಸೇರಿಸಿ ಅವರ ಶಕ್ತಿಯನ್ನು ಕೊಡ್ತಾರೆ. ಹೀಗಾಗಿ ಅವರ ನೇತೃತ್ವದಲ್ಲಿ ಪರಿಷತ್ತು ಯಶಸ್ವಿಯಾಗಲಿ ಮತ್ತು ಪರಿಷತ್ತಿನಿಂದ ಒಳ್ಳೆ ಕಾರ್ಯಗಳಾಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಶುಭ ಹಾರೈಸಲು ನಮ್ಮ ಮೂಲ ನಂಬಿಕೆಗಳ ತಳಹದಿಯಲ್ಲಿ ಜೀವನವನ್ನು ರೂಪಿಸುತ್ತದೆ. ದುಶ್ಚಟಗಳಿಂದ ದೂರವಿರಿಸಿ ಸಮಾಜದಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ಆಸ್ಪದ ಮಾಡಿಕೊಡುತ್ತದೆ. ಭಜನೆ ಎಂಬ 3 ಅಕ್ಷರದಲ್ಲಿ ಭಜಿಸು, ಜಪಿಸು, ನೆಲೆಸು ಎನ್ನುವ ತತ್ವ ಅಡಗಿದೆ. ಆದ್ದರಿಂದ ಭಜನೆ ಒಂದು ದೊಡ್ಡ ತಪಸ್ಸು. ಶುದ್ಧ ಭಾವನೆಗಳಿಂದ ಸ್ವಾಸ್ಥ್ಯ ಮನಸ್ಸುಗಳಿಂದ ಸ್ವಚ್ಛ ಪರಿಸರ. ಒಮ್ಮೆ ಜೋರಾದ ಕೈಚಪ್ಪಾಳೆಯ ಮೂಲಕವಾಗಿ ಪರಮಪೂಜ್ಯ ಕಾವಂದರಿಗೆ ವಂದಿಸಿಕೊಂಡು ವಂದನಾರ್ಪಣೆ. ಶ್ರೀನಿವಾಸರಾವ್. ಶ್ರೀ ಚಂದ್ರನಾಥಾಯ ನಮಃ. ಪರಮಪೂಜ್ಯ ಕಾವಂದರ ಪಾದಾರವಿಂದಗಳಿಗೆ ವಂದಿಸುತ್ತಾ ಮಾನವ ಸಮಾಜವು ಕ್ಷೇಮ ಅಭ್ಯುದಯದ ಪಥದಲ್ಲಿ ಸಾಗಬೇಕೆಂದು ಸಂದೇಶವನ್ನು ನೀಡಿ ಜಿನ ಜನಾರ್ದನ ನಮ್ಮನ್ನೆಲ್ಲ ಹರಿಸಲೆಂದು ಆಶೀರ್ವಚನ ನೀಡಿ ಹರಿಸಿದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರು ಶ್ರೀ ಜೈನ ಮಠ ಮೂಡುಬಿದಿರೆಯವರಿಗೆ ಭಕ್ತಿಪೂರ್ವಕ ಜಿನ ನಮಸ್ಕಾರಗಳ ಜೊತೆಗೆ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಭಜನೆಯ ಮೂಲಕ ಸಂಘಟನೆ ಎಂಬ ವಾಕ್ಯದ ಜೊತೆಗೆ ಭಜಕರ ಮನಗಳಲ್ಲಿ ನೆಲೆಸಿದ ಆಧ್ಯಾತ್ಮ ಸಾಧಕರು ಸಮಾಜದ ದೀನದಲಿತರ ಉದ್ಧಾರಕ್ಕೆ ತಮ್ಮ ಸೇವೆಯನ್ನು ಸಮರ್ಪಿಸುತ್ತಿರುವಂಥ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರಿಗೆ ಶ್ರದ್ಧೆಯ ಪ್ರಣಾಮಗಳ ಜೊತೆಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಪ್ರಪಂಚಕಂಡ ಧ್ಯೇಯ ಆದರ್ಶ ಸಮಾಜಮುಖಿ ಚಿಂತನೆಯ ಹಲವು ಪ್ರಥಮಗಳಿಗೆ ಕಾರಣೀಕರ್ತರಾಗಿ ಸಾಮಾಜಿಕ ಪಿಡುಗುಗಳಿಗೆ ಪರಿಹಾರದ ಮಾರ್ಗವನ್ನು ಕಂಡು ಅನುಷ್ಠಾನಗೊಳಿಸಿದ ನಮ್ಮೆಲ್ಲರ ಹೃದಯ ಶ್ರದ್ಧೆಯ ದೇವಸ್ವರೂಪಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಭಕ್ತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮಗಳಿಗೊಂದು ಮಾತೆಯಾಗಿ ಜನರಿಗೆಲ್ಲ ಮಾತೃಶ್ರೀಯರಾಗಿ
ನೊಂದ ಮನಗಳಿಗೆ ಭಾವಪೂರ್ವಕ ಶಾಶ್ವತ ಪರಿಹಾರದ ಕಲ್ಪನೆಗೆ ಸಹಕರಿಸಿದ ಮೂಲ ಸಂಸ್ಕಾರಗಳ ಬಗ್ಗೆ ಶ್ರದ್ಧೆಯ ಮೂಲಕ ಲಕ್ಷಾಂತರ ಮಹಿಳೆಯರಿಗೆ ಬದುಕಿಗೆ ಹೊಸ ದಿಕ್ಸೂಚಿ ಮಾರ್ಗದರ್ಶಕರಾದಂಥ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರಿಗೆ ಭಕ್ತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವ್ಯವಸ್ಥೆಗೊಂದು ಮಾದರಿಯನ್ನು ಜನಜನಿತರಾಗಿ ಮಾರ್ಗದರ್ಶಕರಾಗಿ ಶಿಸ್ತಿನ ಜೊತೆಗೆ ಪ್ರೀತಿಯ ನುಡಿಗಳ ಮೂಲಕ ನಮಗೆಲ್ಲ ಮಾರ್ಗದರ್ಶನ ಮಾಡುತ್ತಿರುವ ಶ್ರೀ ಡಿ ವಿ ಹರ್ಷೇಂದ್ರ ಕುಮಾರ್ ಅವರಿಗೆ ಗೌರವಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಪ್ರಾಚೀನತೆಯ ಜೊತೆಗೆ ನವನಾವೀನ್ಯ ಚಿಂತನೆಗಳ ವ್ಯವಸ್ಥೆ ರೂಪದಲ್ಲಿ ಅನುಷ್ಠಾನಕ್ಕೆ ಬೆಂಬಲ ನೀಡುತ್ತಿರುವ ಮಾತೃಹೃದಯಿ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೆ ಶ್ರದ್ಧಾಪೂರ್ವಕ ಧನ್ಯವಾದಗಳು. ಭಜನಾ ಪರಿಷತ್ತಿನ ಅಧ್ಯಕ್ಷರು ಚಂದ್ರಶೇಖರ್ ಸಾಲೆಂಡ್ರವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಉಪಾಧ್ಯಕ್ಷರಾದಂಥ ಶ್ರೀ ರಾಜೇಂದ್ರ ಕುಮಾರ್, ಕಮ್ಮಟದ ಸಂಚಾಲಕರಾದಂಥ ಸುಬ್ರಹ್ಮಣ್ಯ ಪ್ರಸಾದ್, ಕಾರ್ಯದರ್ಶಿ ಶ್ರೀ ವೀರು ಶೆಟ್ಟಿ, ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀ ಸೀತಾರಾಮ್ ತೋಲ್ಪಾಡಿತಾಯ, ಬಿಳಿಯಾರು ಗುತ್ತಿನ ಧನ್ಯಕುಮಾರ್ ಅವರು, ಹಿರಿಯ ವಕೀಲರು ಬಾಹುಬಲಿ ಪ್ರಸಾದ್, BNYS ಪ್ರಾಚಾರ್ಯರು ಪ್ರಶಾಂತ್ ಶೆಟ್ಟಿ, ಹಾಗೆ ಎಲ್ಲ ಗಣ್ಯರಿಗೆ ಕೂಡ ಶ್ರದ್ಧಾಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮದ ವಾಸ್ತವ ವರದಿಯನ್ನು ಸಮಾಜಕ್ಕೆ ನೀಡಿ ಸಹಕರಿಸುವ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ, ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿದ್ದು ಎಲ್ಲ ಊರ ಪರವೂರ ಗಣ್ಯರು, ಶಿಬಿರಾರ್ಥಿಗಳು, ಸಮಿತಿಯ ಸದಸ್ಯರು, ಸ್ವಯಂ ಸೇವಕ ಬಂಧುಗಳು, ಧರ್ಮಸ್ಥಳದ ಬಂಧುಗಳು, ಕ್ಷೇತ್ರದ ವಿವಿಧ ಇಲಾಖೆಯ ಪ್ರಬಂಧಕರು, ಪ್ರಮುಖರಿಗೆ ಧನ್ಯವಾದವನ್ನು ಸಮರ್ಪಿಸಿ ಈ ಧನ್ಯವಾದ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡ್ತೇನೆ. ಧನ್ಯವಾದ. ಇವರನ್ನು ಕೂಡ ವಂದಿಸಿಕೊಂಡು ಸ್ವಸ್ತಿ ಮಂತ್ರ ಡಾಕ್ಟರ್ ಐ ಶಶಿಕಾಂತ್ ಜೈನ್. ಒಂದು ಬಾರಿ ಗಟ್ಟಿಯಾಗಿ ಓಂಕಾರ ಹೇಳೋಣ. ದೀರ್ಘವಾದ ಶ್ವಾಸ ತೆಗೆದುಕೊಳ್ಳಿ. ಸ್ಟಾರ್ಟ್. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. बोलो श्री मंजुनाथ स्वामी की, बोलो श्री चंद्रनाथ स्वामी की.